ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ। राजाधिराज सद्गुरुनाथ महाराज की जय। श्री गुरुदेव दत्त। ಶ್ರೀರಾಮ್ ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಅತ್ಯಂತ ಅಂತರಂಗದ ಶಿಷ್ಯಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಶ್ರೀ ಚರಣಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾಸ್ವಾಮಿಗಳ ಪರಾವತಾರಿಗಳೇ ಆಗಿರುವಂತಹ ಶ್ರೀ ಕ್ಷೇತ್ರ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಪರಮ ಶಿಷ್ಯ ಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳಾಗಿರುವಂತಹ ಪರಮ ಕರುಣಾಮೂರ್ತಿ ಪರಮ ಪೂಜ್ಯ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆ ಕಾರ್ಯವನ್ನು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಅನುಭಾವಿಗಳು ಆಗಿರುವಂತಹ ಶ್ರೀ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲಾ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂಥ ನಮ್ಮ ಶ್ರೀ ದತ್ತವರಿಗೂ ವಂದನೆಗಳನ್ನು ಸಲ್ಲಿಸಿ, ಇಂದಿನ ಈ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ ತಾಯಂದಿರಿಗಳು ಗುರುಬಂಧು ಗುರುಭಗಿನಿಯರಿಗಳಿಗೂ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಇಂದಿನ ಸತ್ಸಂಗ ಕಾರ್ಯಕ್ರಮವನ್ನು ನಾವು ನೀವುಗಳೆಲ್ಲ ಪ್ರಾರಂಭಿಸೋಣ. ಶ್ರೀ ಸದ್ಗುರುಗಳ ಕೃಪೆಯಿಂದ ಸಮರ್ಥರ ದಾಸಬೋಧದ 4ನೇ ದಶಕ 4ನೇ ಸಮಾಸದ ಕುರಿತಾಗಿ ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಆ ಸಮಾಸದ ಹೆಸರು ಪಾದಸೇವನ ಭಕ್ತಿ. ಈ ಒಂದು ದಶಕ ಅನ್ನುವಂಥದ್ದು ಇಷ್ಟೊಂದು ಮಹತ್ವಪೂರ್ಣ ದಶಕದ ಇದು. ನವವಿಧ ಭಕ್ತಿಗಳ ಬಗ್ಗೆ ಸಮರ್ಥರು ಹೇಳಿಕತ್ತಾರ. ಒಂದೊಂದೇ ಭಕ್ತಿಯ ವಿಶೇಷತೆಯನ್ನ ನಮಗೆ ಅವ್ರು ಈ ರೀತಿ ತಿಳಿಸಿ ಹೇಳಿಕತ್ತಾರಲ್ಲ, ನಮಗನಿಸ್ತದೆ ಇಷ್ಟು ದಿವಸ ಇದ್ರ ಕಲ್ಪನೆ ನಮಗೆ ಬಂದಿದ್ದೇ ಇಲ್ಲ. ಒಂದೊಂದು ಭಕ್ತಿಯೊಳಗೆ ಎಂತೆಂಥ ಏನಪ್ಪಾ ಅಂದ್ರೆ ವಿಶೇಷತೆ ತುಂಬಿಕೊಂಡದಲ್ಲ. ಮೊದಲಿಗೆ ಅವ್ರು ಪ್ರಾರಂಭ ಮಾಡ್ತಾರ ಶ್ರವಣ ಭಕ್ತಿ. ಶ್ರವಣವನ್ನ ಮೊದಲು ಮಾಡಬೇಕು. ಯಾಕಂದ್ರೆ ಶ್ರವಣ ಮಾಡ್ಲಾರ್ದ ನಿನಗೆ ಏನು ತಿಳಿಯೋದಿಲ್ಲ ಅಂತಾರವ್ರು. ಕೇಳಲಾರ್ದ ಹೆಂಗ್ ತಿಳಿತದ ಅಂತಾರವ್ರು. ऐकल्याविण कळले शिकल्याविण शहाणपण झाले ऐसे ना देखले ನಾ ಐಕಿಲೆ ಭೂಮಂಡಳಿ ಅಂತೇಳಿ ಸಮರ್ಥರ ದಾಸಬೋಧನ್ಯಾಗ ಒಂದ್ ಕಡೆ ಅಂತಾರೆ. ಇಲ್ರಿ ನಮಗೇನು ಒಟ್ಟ ಕೇಳಿಲ್ಲ, ಖರೆ ನಮಗೆಲ್ಲ ತಿಳಿದಂತು ಅನ್ನೋದು, ನಾ ಕಲಿಲಾರ್ದ ನಾ ಶಾಣೆ ಆಗೀನಿ ಅಂತ ಅನ್ನೋದು ಇಲ್ಲಿ ಭೂಮಂಡಲದಾಗೆ ನೀವು ಕೇಳಿದ್ರು ಎಲ್ಲಿಯೂ ಸಿಗಲಾರ್ದಂತ ಒಂದು ವಿಚಾರ ಇದು. ಅದಕ್ಕೆ ಮೊದಲು ಶ್ರವಣ ಭಕ್ತಿ ಹೆಂಗ್ ಮಾಡಬೇಕು, ಶ್ರವಣವನ್ನು ಎಷ್ಟು ಭಕ್ತಿಯಿಂದ ಮಾಡಬೇಕು, ಏನನ್ನ ಶ್ರವಣ ಮಾಡಬೇಕು, ಶ್ರವಣದೊಳಗಿರುವಂಥ ವಿಶೇಷತೆ ಏನು, ಆಮೇಲೆ ಆ ಭಗವಂತನ ಒಂದು ಲೀಲೆಗಳ ಬಗ್ಗೆ, ಭಗವಂತನ ಅವತಾರ ಕಾರ್ಯದ ಬಗ್ಗೆ, ಸದ್ಗುರುಗಳ ಮಹತ್ವದ ಬಗ್ಗೆ, ಸಂತರ ಮಹತ್ವದ ಬಗ್ಗೆ, ಸತ್ಸಂಗದ ಮಹತ್ವದ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆನೂ ನೀವು ಮಹಾತ್ಮರು ಹೇಳಿದ ವಿಚಾರಗಳನ್ನು ಮೊದಲ ಭಕ್ತಿಯಿಂದ ಶ್ರವಣ ಮಾಡಿದ್ರಿ ಅಂದ್ರೆ ನೀವು ಎರಡನೇ ಭಕ್ತಿಯಾದ ಕೀರ್ತನ ಭಕ್ತಿಯನ್ನು ಯಶಸ್ವಿ ರೀತಿಯಿಂದ ಅಂದ್ರೆ ಕೀರ್ತನ ಭಕ್ತಿಯನ್ನು ಭಾವ ತುಂಬಿ ನೀವು ಮಾಡ್ಲಿಕ್ಕೆ ಸಾಧ್ಯದ ಅಂತ ಹೇಳಿ ಎರಡನೇ ಭಕ್ತಿ ಅಂದ್ರೆ ಎರಡನೇ ಪೆವಟುಣಿಗೆ, ಭಗವಂತನನ್ನು ಮುಟ್ಲಿಕ್ಕೆ ಇವು 9 ಪೆವಟುಣಿಗೆಗಳು. ಅದರೊಳಗೆ ಎರಡನೇ ಪೆವಟುಣಿಗೆ
ಕೀರ್ತನ ಭಕ್ತಿಯನ್ನು ಸಮರ್ಥರು ತಿಳಿಸ್ತಾರ. ಕೀರ್ತನ ಹೆಂಗ್ ಮಾಡಬೇಕು, ಬರೀ ಕೀರ್ತನ ಮಾಡ್ತೇವು ಅಂತಂದ್ರೆ ಅದು ಕೀರ್ತನ ಆಗುದಿಲ್ಲ. ಭಗವಂತನ ಗುಣಗಾನವನ್ನು ನಾವು ಮಾಡಬೇಕಾದ್ರೆ ಮೊದಲು ಭಗವಂತನ ಬಗ್ಗೆ ಸಂಪೂರ್ಣವಾಗಿ ಅತ್ಯಂತ ಏನಪ್ಪಾ ಅಂದ್ರೆ ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೊಂಡಿರ್ಬೇಕು. ನಾನಾ ಪಂಥಗಳ, ನಾನಾ ಮಹಾತ್ಮರ, ನಾನಾ ಭಾಷೆಗಳಲ್ಲಿಯೇ ಒಂದು ಏನು ವಿಚಾರಗಳನ್ನು ಮೊದಲು ಮಾಡ್ಕೊಂಡು ತಿಳ್ಕೊಂಡು ನಿನ್ನನ್ನು ನೀ ಮರ್ತ ಆ ಭಗವಂತನ ಒಂದು ನಾಮದ ಗುಣಗಾನ, ಅವನ ಒಂದು ಅವತಾರ ಕಾರ್ಯದ ಗುಣಗಾನ, ಆ ಸದ್ಗುರುನಾಥನ ಉಪಕಾರದ ಒಂದು ಕುರಿತಾದ ವಿಚಾರಗಳು, ಅದರ ಜೊತೆ ತತ್ವ ವಿಚಾರಗಳು, ಜ್ಞಾನದ ವಿಚಾರಗಳು, ಆತ್ಮಜ್ಞಾನದ ವಿಚಾರಗಳು, ಇವುಗಳೆಲ್ಲ ಹೇಳುವಂತ ಒಂದು ಏನಪ್ಪಾ ಅಂದ್ರೆ ಅಂತ ಒಂದು ಸಾಮರ್ಥ್ಯ ನೀವು ಪಡ್ಕೋಬೇಕಾದ್ರೆ ಬಹಳಷ್ಟನ್ನು ಓದಬೇಕು. ಎಲ್ಲೇ ಯಾವ ಸಂದರ್ಭದಾಗ ಯಾವ ವಿಷಯವನ್ನು ನೀನು ಪ್ರಸ್ತಾಪ ಮಾಡಬೇಕು, ಎಲ್ಲ ವಿಚಾರಗಳನ್ನು ಕೀರ್ತನಾ ಭಕ್ತಿ ಒಳಗೆ ಸಮರ್ಥರು ಹೇಳ್ತಾರ. ಅವ್ರಂತಾರ, ಎಲ್ಲಿ ನೀ ಹೋಗಿರ್ತಿಲ್ಲ, ಎಲ್ಲಿ ಇರ್ತಲ್ಲ ಅಲ್ಲಿ ಒಂದು ಅಧಿದೇವತೆ ಏನಿರ್ತಾರ, ಆ ದೇವತೆಯ ಕುರಿತಾಗಿ ಸಗುಣ ಭಕ್ತಿಯಿಂದ ತುಂಬಿದಂತ ಒಂದು ಸಮುದಾಯದಲ್ಲಿ ಸಗುಣ ಭಕ್ತಿ ಬಗ್ಗೆ ಹೇಳ್ಬೇಕು. ನಿರ್ಗುಣ ಭಕ್ತರಿಂದ ತುಂಬಿದಂತ ಇತ್ತಂದ್ರೆ ಅಲ್ಲಿ ಆಧ್ಯಾತ್ಮ ವಿಚಾರಗಳನ್ನ, ತತ್ವ ವಿಚಾರಗಳನ್ನ, ಬ್ರಹ್ಮನ ವಿಚಾರಗಳನ್ನ ಹೇಳಬೇಕು. ಹಿಂಗ ಆ ಒಂದು ಸಭಾದ ಪಾತ್ರತ ನೋಡಿಕೊಂಡು ಸಭಾದೊಳಗಿರುವಂತಹ ಶ್ರವಣಿಕರ ಒಂದು ಏನಪ್ಪಾ ಅಂದ್ರೆ ಮನೋಭಾವನೆಯನ್ನ ಅರಿತುಕೊಳ್ಳುವಂತಹ ಸಾಮರ್ಥ್ಯ ಆ ಕೀರ್ತನಾಕಾರ ಇರಬೇಕು ಅಂತೇಳಿ ಕೀರ್ತನ ಭಕ್ತಿ ಬಗ್ಗೆ ಹೇಳ್ತಾರೆ. ಇನ್ನು ಕೀರ್ತನ ಆ ಭಗವಂತನ ಗುಣಗಾನ ಮಾಡಿದಾಗ, ಆ ಭಗವಂತನ ನಾಮದ ಗುಣಗಾನ ಮಾಡಿದಾಗ ಆ ನಾಮಿಯ ಒಂದು ಮಹತ್ವವನ್ನು ನೀನು ಮನಸ್ಸಿನಾಗ ಇಟ್ಟುಕೊಂಡು ಆ ಭಗವಂತನ ನಾಮದ ಸ್ಮರಣೆಯನ್ನು ಮಾಡಬೇಕು. ಅದನ್ನ ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕಾದ್ರೆ ನಿನ್ನಂತಲ್ಲಿ ವಾಸ್ತವಿಕವಾಗಿ ನಿನ್ನ ನೈತಿಕ ಮಟ್ಟ ಹೆಂಗಿರಬೇಕು, ನೀನು ಎಷ್ಟೊಂದು ಉತ್ಸುಕತೆಯಿಂದ ನಾಮಸ್ಮರಣೆ ಮಾಡಬೇಕು, ದಿವಸದೊಳಗೆ ಎಷ್ಟು ಸಮಯವನ್ನು ನಾಮಕ್ಕಾಗಿ ಕಳಿಬೇಕು, ಇವೆಲ್ಲ ವಿಚಾರಗಳನ್ನ ಏನಪ್ಪಾ ಅಂದ್ರೆ ನಾಮಸ್ಮರಣೆ ಭಕ್ತಿಯೊಳಗೆ ಸಮರ್ಥ ರಾಮದಾಸ್ ಮಹಾರಾಜರು ತಿಳಿಸಿದರು. ಇಷ್ಟೆಲ್ಲ ಆದಮೇಲೆ ಇವತ್ತಿನ ಭಕ್ತಿ ಏನದಲ್ರಿ, ಇದು ಪಾದಸೇವನ ಭಕ್ತಿ ಅನ್ನುವಂಥದ್ದು ಶ್ರೇಷ್ಠದೊಳಗೆ ಶ್ರೇಷ್ಠ ಭಕ್ತಿ ಅಂತಾರ. ಯಾಕಂದ್ರೆ ಈ ಆಗಿ ಹೋದಂತ 3 ಭಕ್ತಿಗಳನ್ನ ನಾವು ಮಾಡ್ಲಿಕ್ಕೆ ಬರ್ತದ. ಅಂದ್ರೆ ಏನು, ನಾವು ಮಾಡೋದಿರ್ತದ, ಶ್ರವಣ ನಾವು ಮಾಡೋದಿರ್ತದ, ಕೀರ್ತನ ನಾವು ಮಾಡೋದಿರ್ತದ, ಆಮೇಲೆ ನಾಮಸ್ಮರಣೆನೂ ನಾವು ಮಾಡೋದಿರ್ತದ. ಆದ್ರೆ ಈ ಪಾದಸೇವನ ಭಕ್ತಿಯೊಳಗೆ ಹೆಂಗದ ಅಂದ್ರೆ, ಈ ಪಾದಸೇವನ ಭಕ್ತಿ ಅನ್ನುವಂಥದ್ದು ಇಷ್ಟೊಂದು ವಿಶೇಷತಲ. ಸದ್ಗುರುವಿನ ಪಾದ ಸೇವನನ್ನ, ಸದ್ಗುರುವಿನ ವಿಚಾರಗಳನ್ನ, ಸದ್ಗುರುಗಳು ಹೇಳಿದಂತಹ ಏನಪ್ಪಾ ಅಂದ್ರೆ ವಚನಗಳನ್ನ, ಇವುಗಳನ್ನೆಲ್ಲ ಭಕ್ತಿಯಿಂದ ಶ್ರವಣ ಮಾಡೋದು. ಆಮೇಲೆ ಸದ್ಗುರುವಿನ ಅನನ್ಯ ಏನಪ್ಪಾ ಅಂದ್ರೆ ದಾಸ್ಯತ್ವವನ್ನು ವಹಿಸುವುದು, ಅನನ್ಯವಾಗಿ ಅವನ ಸೇವಾ ಮಾಡುವುದು, ಅತ್ಯಂತ ಅವನ ನಿಕಟದೊಳಗೆ ನಾವು ಇರುವುದರಿಂದ ಮಾತ್ರ ಸದ್ಗುರುವಿನ ಒಂದು ಕೃಪೆಯನ್ನು ಪಡ್ಕೊಂಡು ಸದ್ಗುರುನಾಥ ತನ್ನ ಒಂದು ಕೃಪಾ ದೃಷ್ಟಿಯನ್ನು ನಮ್ಮ ಮೇಲೆ ಬೀರಿದಾಗ ಮಾತ್ರ ಅಂತ ಒಂದು ಸ್ಥಿತಿ ಅದಲ್ಲ, ಆ ಭಕ್ತನ ಸ್ಥಿತಿ, ಅದು ಪಾದಸೇವನ ಭಕ್ತಿ ಅನಿಸ್ಕೋತದ. ಈ ಪಾದಸೇವನ ಭಕ್ತಿ ಬಗ್ಗೆ ಸ್ವಲ್ಪ ನಾವು ವಿಚಾರಗಳನ್ನ ತಿಳ್ಕೊಬೇಕಾತಂದ್ರೆ, ಯಾಕಂದ್ರೆ ನಮಗೊಂದು ದೊಡ್ಡ ಉಪಕಾರ ಮಾಡಿದವರು ಯಾರಪ್ಪ ಅಂದ್ರೆ ಈ ದಾಸಬೋಧದ ಒಂದು ಕುರಿತಾಗಿ ಬೆಲ್ಸರೆ ಬಾಬಾರವರು, ಆತ್ಮ ಸಾಕ್ಷಾತ್ಕಾರಿಗಳು. ಅವರು ಬ್ರಹ್ಮಚೈತನ್ಯ ಮಹಾರಾಜರ ಅತ್ಯಂತ ಅಂತರಂಗದ ಶಿಷ್ಯರು. ಅವರು ಈ ದಾಸಬೋಧದ ಒಂದು ವಿವರಣೆಯನ್ನ ಇಷ್ಟು ಚಂದ ಅವರು ಇದು ಮಾಡ್ಯಾರ. ಅವ್ರು ಏನು ಹೇಳ್ತಾರ, ಈ ಪಾದಸೇವನ ಭಕ್ತಿಯ ಬಗ್ಗೆ ಮೊದಲು ಹೇಳುವತ್ನ್ಯಾಗ, ಈ ಪಾದಸೇವನ ಭಕ್ತಿಯೊಳಗಿನ ಒಂದು ವಿಶೇಷತೆ ಏನದ ಅಂದ್ರೆ, ನಾವು ಯಾರ ಅತ್ಯಂತ ನಿಕಟ ಸಂಪರ್ಕದಲ್ಲಿ ಇರುವೆವೋ ಅವರ ದೇಹದ ಮತ್ತು ಮನಸ್ಸಿನ ಪರಿಣಾಮವು ನಮ್ಮ ದೇಹದ ಮತ್ತು ಮನಸ್ಸಿನ ಮೇಲೆ ಆಗುವುದು. ಇದೊಂದು ಜೀವನದ ನಿಯಮವೇ ಇರುವುದು. ಈಗ ಹೆಂಗದ ಅಂದ್ರೆ, ನಾವು ಯಾರೇ ಅತ್ಯಂತ ನಿಕಟದೊಳಗೆ ಇರ್ತೇವೆ, ಅವರ ಒಂದು ಸಂಪರ್ಕದೊಳಗೆ ಹೆಂಗಾಗಿಬಿಡ್ತದೆ ಅಂದ್ರೆ, ಅವರ ದೇಹದ, ಅವರ ಮನಸ್ಸಿನ ಈ ಪರಿಣಾಮ ಏನದಲ್ಲ ನಮ್ಮ ದೇಹದ ಮತ್ತು ನಮ್ಮ ಮನಸ್ಸಿನ ಮೇಲೆ ಆಗ್ತದೆ. ಇದು ಒಂದು ನಿಯಮದ. ಹಿಂದಿನ ಹಿರಿಯರು ಮತ್ತು ಶಾಸ್ತ್ರಗಳು ಏನ್ ಹೇಳ್ತಿದ್ರಂದ್ರ, ಶಾಸ್ತ್ರಕಾರರು ಏನ್ ಹೇಳ್ತಿದ್ರಂದ್ರಿ, ಒಂದು ವೇಳೆ ಗಂಡ ಹೆಂಡ್ರನ್ನ ಇದ್ದಾರಲ್ಲ, ಇವರಿಬ್ರು ಅತ್ಯಂತ ಅನನ್ಯವಾಗಿ ಏನಪ್ಪಾ ಅಂದ್ರ ಸಂಸಾರ ಸಾಕ್ಷಿತೆ ಆದ್ರ, ಹೆಂಡತಿ ಯಾದವಳು ತನ್ನ ಪತಿಗೆ
ಸರ್ವತೋಮುಖ ಅಂದರೆ ಕಾಯ ವಾಚ ಮತ್ತು ಮನಸ್ಸಿನಿಂದ ಅವನ ಯೋಗಕ್ಷೇಮದ ಚಿಂತನೆಯಲ್ಲಿದ್ದು ಕೇವಲ ಅವನ ಸಂತೋಷಕ್ಕಾಗಿ ಸರ್ವತ್ಯಾಗಕ್ಕೂ ಸಂತೋಷದಿಂದ ತಯಾರಾಗಿರುವಂತಹ ಆ ಪತಿವ್ರತ ಸ್ತ್ರೀಯು ಅಕಸ್ಮಾತ್ 12 ವರ್ಷ ತನ್ನ ಪತಿ ಜೋಡಿ ಈ ರೀತಿ ಅನ್ಯೋನ್ಯವಾಗಿ ಸಂಸಾರ ಮಾಡಿದ್ದೆ ಆತಂದ್ರ 12 ವರ್ಷದಾಗ ಅವರಿಬ್ಬರ ಮುಖಲಕ್ಷಣ ಮತ್ತು ಅವರ ಅನಿಸಿಕೆಗಳು, ವಿಚಾರಗಳು, ಆಸೆಗಳು, ಆಮೇಲೆ ಅವರ ಜೀವನದ ಪದ್ಧತಿ ಎಲ್ಲ ಒಂದೇ ಆಗಿಬಿಡ್ತಾವಂತ. ಇದು ಹಿರಿಯರು ಹೇಳ್ತಿದ್ರು. ಹಂಗದ. ಅದಕ್ಕೆ ಒಂದು ಪಟ್ಟ 12 ವರ್ಷ 12 ವರ್ಷದ ಪಟ್ಟದ ಬಹಳ ಮಹತ್ವದ ಅಂತಾರ ಅವರು ಶಾಸ್ತ್ರದೊಳಗಾದ್ರು. ಭಕ್ತಿ ಮಾರ್ಗದೊಳಗಂತರೂ ಸಹಿತ ಇದು ಬಹಳ ವಿಶೇಷ ಸ್ಥಾನವನ್ನು ಪಡ್ಕೊಂಡದ. ಅವ್ರಂತಾರ ಭಕ್ತಿ ಮಾರ್ಗದೊಳಗ ಒಬ್ಬ ಭಕ್ತ 12 ವರ್ಷ ಅಂದ್ರೆ ಒಂದು ಪಟ್ಟ ಗಟ್ಟಿಯಾಗಿ ಅವ ಉಳಿದ ಅಂದ್ರ ಆ ಭಕ್ತಿ ಮಾರ್ಗದೊಳಗ ಅವ ಮುಂದ ಈ ಭಕ್ತಿ ಮಾರ್ಗದಿಂದ ಅಂತರಿಕ್ಷ ಪ್ರಪಂಚದೊಳಗ ವಿಮುಖನಾಗಿ ಪ್ರಪಂಚದೊಳಗ ಆಸಕ್ತನ ಆಗುವುದು ಬಹಳ ಕಡಿಮೆ ಅಂತಾರ ಅವ್ರು. ಯಾಕಂದ್ರೆ 12 ವರ್ಷನಾಗ ಅವಾಗ ಹಿಂಗಾಗಿ ಬಿಡ್ತಲ್ಲ, ಭಕ್ತಿಯ ಒಂದು ಈ ಮಾರ್ಗದೊಳಗಿನ ಒಂದು ಸಂಬಂಧದಿಂದ ಅವಾಗ ಏನಾಗಿಬಿಡ್ತದೆ ಅಂದ್ರೆ ಇದನ್ನ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಆಗ್ಲಾರ್ದಂತ ಸ್ಥಿತಿ ಆಗ್ತದೆ. ಅಕಸ್ಮಾತ್ 12 ವರ್ಷ ಅವ ಈ ಭಕ್ತಿ ಮಾರ್ಗದಾಗ ಉಳಿದ್ರಂದ್ರೆ ಕೆಲವೊಬ್ರು ಏನಾಗ್ತಾರ, ಬರ್ತಾರ ಮತ್ತು ಹೋಗಿಬಿಡ್ತಾರ. ಅದು ಅಲ್ಲ, 12 ವರ್ಷ ಗಟ್ಟಿಯಾಗಿ ಉಳಿಬೇಕಂತಾರ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು ತಾಕಳಿ ಒಳಗ 12 ವರ್ಷ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅನ್ನುವಂತ ನಾಮಸ್ಮರಣೆಯನ್ನ ಮತ್ತು ಗಾಯತ್ರಿ ಪುರಶ್ಚರಣವನ್ನ 12 ವರ್ಷ ಕಟ್ಟಿ ಹಿಡಿದು ಮಾಡಿದ್ರು ಅಂತೇಳಿ ಆ 12 ವರ್ಷನಾಗ 2-3 ಸರಿ ಶ್ರೀರಾಮ ಪ್ರಭುವಿನ ದರ್ಶನ ಅವರಿಗೆ ಆಯ್ತು. ಅಂದ್ರ ಅಂತ ಒಬ್ಬ ಶ್ರೇಷ್ಠ ಸಂತರ ಮೇಲೆ ಅತ್ಯಂತ ವಿಶ್ವಾಸ ಮತ್ತು ಪ್ರೇಮ ಇಡುವುದಂದ್ರ ಅವನೇ ಸದ್ಗುರು, ನನ್ನ ಸದ್ಗುರು ಅಂತ ಒಪ್ಪಿಕೊಂಡಂಗ. ಇವತ್ತೊಬ್ರು ಸಂತರಿದ್ದಾರೆ. ಸಂತರು ವಾಸ್ತವಿಕವಾಗಿ ಸಂತರು ಸದ್ಗುರುಗಳು ಇದ್ರೊಳಗೆ ಭೇದಿಲ್ಲ. ಸದ್ಗುರು ಸ್ವರೂಪ ಏನದಲ್ಲ ಅದು ಸಂತ ಸ್ವರೂಪದ ಅಂತಾರ. ಅಂತ ಒಂದು ಶ್ರೇಷ್ಠ ಸಂತರ ಮೇಲೆ ನಾವು ವಿಶ್ವಾಸ ಇಡುವುದು, ಪ್ರೇಮ ಇಡುವುದು, ಅವ್ರ ಸಾನ್ನಿಧ್ಯದೊಳಗೆ ಇರುವುದು, ಇವೆಲ್ಲ ನಮ್ಮ ಮನಸ್ಸಿನಾಗ ಅಂತ ಒಂದು ಇಚ್ಛಾ ಪ್ರಕಟ ಆಗ್ಲಿಕ್ಕತ್ತು. ಅಥವಾ ನಾವು ಹಂಗಿದ್ದೇವು ಅಂದ್ರ ಅವರೇ ನನ್ನ ಜೀವನಕ್ಕೆ ಆಧಾರ, ಅವರೇ ನನ್ನ ಜೀವನಕ್ಕೆ ಸರ್ವಸ್ವ ಅಂತ ಹಿಂಗ ಏನ್ ನಾವು ಅಕಸ್ಮಾತ್ ತಿಳ್ಕೊಂಡೇವ ಅಂತ ತಿಳ್ಕೊಂಡು ಅವ್ರ ಜೊತೆ ಇದ್ದೇವು ಅಂದ್ರ ಅವರೇ ನಮ್ಮ ಸದ್ಗುರು ಅಂತ ಒಪ್ಪಿಕೊಂಡಂಗೆ. ಅದು ಹಂಗ ನಿಜವಾದ. ಹಂಗಾದ್ರೆ ಸಂತರ ಅಂದ್ರೆ ಯಾರು? ಶ್ರೇಷ್ಠ ಸಂತರ ಅಂದ್ರೆ ಯಾರು? ಸಂತರ ಅಂತ ಹೆಸರಿನವ್ರ ರಗಡ ಮಂದಿದ್ದಾರ. ಸಂತರು ಅನ್ನುವಂಥದ್ದು ಅದ್ರಾಗ ಒಂದು ಶ್ರೇಷ್ಠತ್ವ, ಸಂತತ್ವ ಉಳ್ಳಂತಹ ಆ ಸಮತತ್ವವನ್ನು ಹೊಂದಿದಂತ ಸಂತರ ಲಕ್ಷಣಗಳು ಏನಿರ್ತಾವ, ಅವ್ರನ್ನ ಹೆಂಗ್ ಗುರ್ತು ಹಿಡಿದು ಅನ್ನೋದಕ್ಕ ಇವ್ರು ಏನ್ ಹೇಳ್ತಾರ ಅಂದ್ರ, ನಿಜವಾದ ಸಂತ ಶರಣರೇನಿದ್ದಲ್ಲ ಅವರ ಆಚಾರ, ವಿಚಾರ ಮತ್ತು ನಡವಳಿಕೆ ಏನ್ರಿ? ಆಚಾರ, ವಿಚಾರ ಮತ್ತು ನಡವಳಿಕೆ ಈ ಮೂರು ಭಗವಂತನ ಪ್ರೇಮದಿಂದ ತುಂಬಿ ತುಳುಕುತ್ತಿರ್ಬೇಕಂತ ನೋಡ್ರಿ. ಸಂತರನ್ನ ನಾವು ಗುರ್ತು ಹೆಂಗಿರ್ಬೇಕು, ಅವ್ರು ಹೆಂಗಿರ್ಬೇಕು? ಅವರ ಆಚಾರ, ಅವರ ಜೀವನದ ಒಂದು ನಡವಳಿಕೆ ಪದ್ಧತಿ ಅದಲ್ಲ, ಆ ಆಚಾರ ಅಂದ್ರೆ ಒಂದು ಪವಿತ್ರ ರೀತಿಯ ಜೀವನ ಸಾಗಿಸುವಂತ ಒಂದು ಪರಿ. ಆಮೇಲೆ ವಿಚಾರ, ಅವ್ರು ಮಾತಾಡುವಂತಹ ವಿಚಾರಗಳು ಏನವಲ್ಲ ಅವು ಕೇವಲ ತತ್ವ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು, ಆಮೇಲೆ ಜಗತ್ ಕಲ್ಯಾಣದ ವಿಚಾರಗಳು, ಆಗಿ ಹೋದಂತ ಸಂತ ಶರಣರ ವಿಚಾರಗಳು, ಇವುಗಳನ್ನೇ ಮಾತಾಡುವಂತಹದ್ದು ಅವ್ರ ಒಂದು ಇದು ಆಗಿರ್ಬೇಕು. ಆಮೇಲೆ ನಡವಳಿಕೆ, ಅವ್ರ ನಡವಳಿಕೆ, ಅವ್ರ ನಡವಳಿಕೆ ಇವು ಎಲ್ಲ ಹೆಂಗಿರ್ಬೇಕಂದ್ರ ಭಗವಂತನ ಪ್ರೇಮದಿಂದ ತುಂಬಿರ್ಬೇಕು. ಅವು ಇವೆಲ್ಲದರೊಳಗೂ ಅವ್ರು ನಮಗ್ ಅನಿಸ್ಬೇಕು, ಇವ್ರು ಏನಪ್ಪ ಏನ್ ಮಾಡಿದ್ರು ಸಹಿತ ಭಗವಂತನ ಪ್ರೇಮದ ಬಗ್ಗೆನೆ ಇವ್ರ ಜೀವನ, ಇವ್ರ ಅಂಗದಿಂದ ಅದು ನಮಗ್ ಪ್ರಕಟ ಆಗ್ಲಿಕ್ಕತ್ತದಲ್ಲ, ಅಂದ್ರೆ ಇವರೇ ಸಂತರು ಅಂತೇಳಿ ನಾವು ತಿಳ್ಕೊ. ಇನ್ನ ಎಚ್ಚರದೊಳಗಿದ್ದಾಗ, ಮಲಗಿದಾಗ, ಸುಖವನ್ನು ಭೋಗಿಸುವತ್ನಾಗ, ದುಃಖದ ಪ್ರಸಂಗದೊಳಗ, ಐಶ್ವರ್ಯ ಇದ್ದಾಗ, ಆಪತ್ತು ಒದಗಿದಾಗ, ಏಕಾಂತದಲ್ಲಿದ್ದಾಗ ಮತ್ತು ಜನಸಮೂಹದಲ್ಲಿದ್ದಾಗ, ಒಟ್ಟಿನ ಮೇಲೆ ಎಲ್ಲಾ ಕಾಲದಲ್ಲೂ ಭಗವಂತನನ್ನು ಮರೆತು ಬಿಟ್ಟು ಇರಲು ಸಾಧ್ಯವಿಲ್ಲದವನೇ ಸಂತನು. ಇಷ್ಟೆಲ್ಲ ಪ್ರಸಂಗದಾಗ, ಎಚ್ಚರದ ಇದ್ದಾಗ ಆಗ್ಲಿ, ಮಲಗಿದಾಗ ಆಗ್ಲಿ,
ಸುಖಭೋಗಗಳನ್ನು ಭೋಗಿಸುವತ್ನಾಗಲಿ, ದುಃಖದ ಪ್ರಸಂಗದಾಗಲಿ, ಐಶ್ವರ್ಯ ಇದ್ದಾಗ ಆಗಲಿ, ಆಪತ್ತು ಒದಗಿದಾಗಲಿ, ಏಕಾಂತದಲ್ಲಿದ್ದಾಗ ಅಥವಾ ಜನಸಮೂಹ ಲೋಕಾಂತದೊಳಗಿದ್ದಾಗ, ಒಟ್ಟಿನ ಮೇಲೆ ಎಲ್ಲ ಪ್ರಸಂಗದೊಳಗೂ ಅವರು ಆ ಭಗವಂತನನ್ನು ಬಿಟ್ಟು ಇರ್ಲಿಕ್ಕೆ ಅವ್ರಿಗೆ ಸಾಧ್ಯ ಇರಲಾರ್ದಂಥ ಒಂದು ಅವಸ್ಥೆ ಅವ್ರದ್ದಿತ್ತಂದ್ರೆ ಅವ್ರಿಗೆ ಸಂತರು ಅನ್ರಿ ಅಂತ. ಇನ್ನು ಪ್ರಾಣಿ ಮಾತ್ರದಲ್ಲಿ ಅದರಲ್ಲಿ ವಿಶೇಷವಾಗಿ ಮಾನವತೆಯ ಬಗ್ಗೆ ಅಸೀಮವಾದಂತಹ ಅಳತೆ ಇಲ್ಲದ ಕಳಕಳಿ ಕಳವಳ ಇದ್ದಂಥವನೇ ನಿಜವಾದ ಸಂತ. ಅವನು ಸಂತ ಹೆಂಗಿರ್ತಾನಂದ್ರೆ ಜಗತ್ ಕಲ್ಯಾಣ, ಜಗತ್ತಿನ ಜೀವಿಗಳು ನಾನು ಉಂಡಂತ ಅನುಭವ ಉಣಬೇಕು ಅನ್ನುವಂಥ ಕಳಕಳಿ ಅವನಂತಲೇ. ಅಂಥ ಒಂದು ಅಪಾರವಾದ ಕಳಕಳಿ ಇತ್ತಂದ್ರೆ ಅವನೇ ಸಂತ, ಅವನೇ ಸದ್ಗುರು. ಆ ಸಗುಣ ನಿರ್ಗುಣ ಸ್ವರೂಪನು ತಾನೇ ಆಗಿರುವ ಆ ಪರಬ್ರಹ್ಮ ಸ್ವರೂಪದಲ್ಲಿ ಅಖಂಡ ಸ್ಥಿರತೆ, ನಿಶ್ಚಿತ ಗ್ರಹಿಕೆ, ಮಾನವತೆಯ ಬಗ್ಗೆ ಪರಮಾವಧಿಯ ಹರ್ಷ ಆನಂದಗಳು ಕಾಣುವಂಥವನೇ ಸದ್ಗುರು. ಇಂಥ ಸದ್ಗುರುವಿನೊಂದಿಗೆ ವಿಶ್ವಾಸ ಪ್ರೇಮ ಇಡಬೇಕು. ನಿನ್ನ ದೇಹವನ್ನು ಇಂಥ ಸದ್ಗುರುವಿನ ಸೇವೆಯಲ್ಲಿ ಸದಾ ತೊಡಗಿಸಬೇಕು ಮತ್ತು ಮನಸ್ಸನ್ನು ಈ ಸಂತರ ಕಡೆಯಿಂದ ಬರುವಂತಹ ನುಡಿಮುತ್ತುಗಳನ್ನು ಗ್ರಹಣ ಮಾಡುವುದಕ್ಕಾಗಿ ಯಾವಾಗಲೂ ಸಿದ್ಧವಿಡಬೇಕು. ಈ ಮೂರು ಅಂದರೆ ಅಖಂಡ ವಿಶ್ವಾಸ, ಅಖಂಡ ಸೇವೆ ಮತ್ತು ಉಪದೇಶದ ಅಖಂಡ ಶ್ರವಣ. ಇವು ಒಂದೇ ಕಡೆಗೆ ಬಂದು ಅಂದರೆ ಅದುವೇ ಪಾದಸೇವನ ಭಕ್ತಿ ಅನಿಸ್ಕೊತದೆ. ಆ ಸಂತರ, ಆ ಸದ್ಗುರುಗಳ ಮೇಲೆ ಅಖಂಡ ವಿಶ್ವಾಸ, ಆಮೇಲೆ ಅವರ ಅಖಂಡ ಸೇವೆ ಮತ್ತು ಅವರು ಹೇಳಿದಂಥ ಉಪದೇಶದ ಅಖಂಡ ಶ್ರವಣ, ಇವು ಒಂದೇ ಕಡೆಗೆ ಅಂದ್ರೆ ಒಬ್ಬರಂತಲ್ಲಿ ಇವು ಯಾವಾಗ ಮನಿ ಮಾಡ್ತಾವಲ್ಲ ಅದು ಅಂತ ಒಂದು ಸ್ಥಿತಿ ಏನದಲ್ಲ ಅದು ಪಾದಸೇವನ ಭಕ್ತಿಯ ಸ್ಥಿತಿ ಅದ. ಅದಕ್ಕೆ ಪಾದಸೇವನ ಭಕ್ತಿ ಅನ್ನುವಂಥದ್ದು ಇಷ್ಟೊಂದು ವಿಶೇಷದಲ್ಲ. ನಿಜವಾಗಿಯೂ ಪಾದಸೇವನದೊಳಗೆ ನಾವು ಏನಪ್ಪಾ ಅಂದ್ರೆ ಅತ್ಯಂತ ಏನಪ್ಪಾ ಅಂದ್ರೆ ಪಾದಸೇವನ ಭಕ್ತಿಯೊಳಗೆ ನಿಸ್ಸೀಮನಾದ ಅಥವಾ ಪಾದಸೇವನ ಭಕ್ತಿ ಆ ರೀತಿ ಸರಿಯಾಗಿ ಅವ ಮಾಡಿದ ಅಂದ್ರೆ ಅವಾಗ ಏಕ್ದಮ್ ಆತ್ಮನಿವೇದನಕ್ಕೆ ಹೋಗಿ ಮುಟ್ಟಿ ಬಿಡ್ತಾನಂತ. ಅಂಥ ಒಂದು ಶ್ರೇಷ್ಠ ಭಕ್ತಿ ಇದು ಪಾದಸೇವನ. ಚೌತಾ ಭಕ್ತಿ ಅಂದ್ರೆ ಭಕ್ತಿ ಏನಪ್ಪಾ ಅಂದ್ರೆ ನಾಲ್ಕನೇ ಭಕ್ತಿ ಅಂದ್ರೆ ಚೌತಾ ಜ್ಞಾನಿ ಯಾರಂದ್ರೆ ಆ ಸದ್ಗುರುನಾಥನ ಒಂದು ಕುರಿತಾಗಿ ತಿಳ್ಕೋದು, ಸದ್ಗುರುನಾಥನ ಅಖಂಡ ಸೇವೆ ಮಾಡೋದು, ಸದ್ಗುರುನಾಥನ ಅಖಂಡ ಸಾನ್ನಿಧ್ಯದೊಳಗಿರೋದು, ಸದ್ಗುರುಗಾಗಿ ತನ್ನನ್ನು ಸಂಪೂರ್ಣ ಅರ್ಪಣ ಮಾಡ್ಕೋದು. ಇದು ಪಾದಸೇವನ. ಇದು ಸರಿಯಾಗಿ ಅವ ಮಾಡಿದ ಅಂದ್ರೆ ಒಮ್ಮೆ ಆತ್ಮನಿವೇದನ ಭಕ್ತಿ ಅವಾಗ ಸಾಧಿಸಿ ಬಿಡ್ತ ಅಂತೇಳಿ ಪಾದಸೇವನ ಮತ್ತು ಆತ್ಮನಿವೇದನ ಈ ನವ್ಯದ ಭಕ್ತಿಯೊಳಗೆ ಇವೆರಡು ಭಕ್ತಿ ಬಹಳಷ್ಟು ಅದನಪ್ಪ ಅಂದ್ರೆ ಮಹತ್ವಪೂರ್ಣ ಭಕ್ತಿ ಅನ್ನುವಂಥ ಮಾತು ಹೇಳ್ತಾರ. ಅದಕ್ಕೆ ಈಗ ಸಮರ್ಥರು ಈ ಪಾದಸೇವನ ಭಕ್ತಿಯ ಒಂದು ಸಮಾಸದೊಳಗೆ ಅವರು ಬಳಸಿದಂಥ ಓವಿಗಳನ್ನು ನಮಗೆ ಹೇಳಬೇಕನ್ನುವಂಥ ವಿಚಾರಗಳನ್ನು ನಾವು ನೀವುಗಳು ಶ್ರವಣ ಮಾಡೋಣ. ಶ್ರೀರಾಮ ಸಮರ್ಥ ಶ್ರೀರಾಮ್. ಅಥ ದಾಸಬೋಧ ದಶಕ ಚೌತಾ ಸಮಾಸ ಚೌತಾ ಪಾದಸೇವನ ಭಕ್ತಿ ನಿರೂಪಣ ನಾಮ ಸಮಾಸ ವಾಚನ ಪ್ರಾರಂಭ ಕರಿತೋ ಮಹಾರಾಜ. ಶ್ರೀರಾಮ ಸಮರ್ಥ ಶ್ರೀರಾಮ. मागा झाले निरूपण नामस्मरणाचे लक्षण आता ऐका पादसेवन चौथी भक्ती श्रीराम. पादसेवन तेची जाणावे काया वाचा मनोभावे सद्गुरूचे पाय सेवावे सद्गती कारणे श्रीराम. जय जय रघुवीर ಸಮರ್ಥ. ಸಮರ್ಥರು ಈ ಒಂದು ಸಮಾಸದ ಮೊದಲೇ ಓವಿ ಯಾವ ರೀತಿ ಶುರು ಮಾಡ್ತಾರಂದ್ರ ಮಾಗಾಜಾಲೆ ನಿರೂಪಣ. ಈ ಹಿಂದಿನ ಸಮಾಸದೊಳಗ ನಾನು ನಾಮಸ್ಮರಣಾಚೆ ಲಕ್ಷಣ, ನಾಮಸ್ಮರಣೆಯ ಒಂದು ಲಕ್ಷಣವನ್ನ ನಾನು ನಿಮಗೆ ನಿರೂಪಣ ಮಾಡಿ ಹೇಳಿದೆ. ಆತ ಐಕಾ ಪಾದ ಸೇವನ ಚೌತಿ ಭಕ್ತಿ. ಈಗ ನೀವು ನಾಲ್ಕನೇ ಭಕ್ತಿಯಾದ ನವ್ಯದ ಭಕ್ತಿ ಒಳಗೆ ನಾಲ್ಕನೇ ಭಕ್ತಿಯಾದಂತಹ ಈ ಪಾದ ಸೇವನದ ಬಗ್ಗೆ ನೀವು ತಿಳ್ಕೋರಿಪ್ಪ. ಯಾಕಂದ್ರೆ ಸಮರ್ಥರು ಹಿಂದಿನ ಸಮಾಸದೊಳಗೆ ನಾಮಸ್ಮರಣೆ ಭಕ್ತಿ ವಿಶೇಷ ಹೇಳ್ಬೇಕಂದ್ರೆ ಶ್ರವಣ, ಕೀರ್ತನ ಮತ್ತು ನಾಮಸ್ಮರಣ
ಇವು ಮೂರು ಏನಪ್ಪಾ ಅಂದ್ರೆ ಒಂದು ಗರಿಷ್ಠ ಮಟ್ಟದೊಳಗ ಮಾಡಿದಂಥವ್ರಿಗೆ ಮಾತ್ರ ಪಾದ ಸೇವನ ಭಕ್ತಿ ಅವ್ರಿಗೇನಪ್ಪಾ ಅಂದ್ರೆ ಅವರಿಂದ ಸಾಧಿಸ್ಲಿಕ್ಕೆ ಸಾಧ್ಯದ ಹೊರತಾಗಿ ಅವು ಮೂರು ಸರಿಯಾಗಿರ್ಲಿಲ್ಲ ಅಂದ್ರೆ ಪಾದ ಸೇವನ ಭಕ್ತಿ ಮಾಡಿದ್ರು ಸಹಿತ ಅಲ್ಲಿ ಸಂಪೂರ್ಣ ಸದ್ಗುರುಗಳ ಮೇಲೆ ಶ್ರದ್ಧಾ ಇಡ್ಲಿಕ್ಕೆ ಆಗೋದಿಲ್ಲ ಅಂತಾರ. ಇಟ್ಟರು ಸಹಿತ ತಿಳಿದು ಇಟ್ಟಂಗ ಆಗೋದಿಲ್ಲ. ಅದೊಂದು ರೀತಿ ಮೂಢ ಭಕ್ತಿಯಿಂದ ಇಟ್ಟರೆ ಇಡ್ಬೋದು ಕರೆ. ಆದ್ರೆ ಸಮರ್ಥರಂತಾರ ಜ್ಞಾನೋತ್ತರ ಭಕ್ತಿಗೆ ನಾವು ಬಹಳ ಮಹತ್ವ ಕೊಡ್ಬೇಕಪ್ಪ ಅಂತಾರವ್ರು. ಯಾಕಂದ್ರ ಯಾರೋ ಒಬ್ಬರ ಮೇಲೆ ಶ್ರದ್ಧಾ ಇಟ್ರಂತ ನೀ ಇಡುದು ಮೂಢ ಭಕ್ತಿ, ಯಾರೋ ಒಬ್ರಿಗೆ ಕೈ ಮುಗಿದ್ರಂತ ನೀನು ಕೈ ಮುಗಿದು ಮೂಢ ಭಕ್ತಿ. ಅವ್ರು ಹೆಂಗಿದ್ದಾರೆ ಇಷ್ಟೋ ತನಕ ಸಂತರ ಲಕ್ಷಣಗಳನ್ನ ಹೇಳಿದ್ರಲ್ಲ, ಇವನ್ನೆಲ್ಲ ನೀನೇ ಪರೀಕ್ಷೆ ಮಾಡಂತಾರು. ಎಲ್ಲಿ ತನಕ ನಾವು ಪರೀಕ್ಷೆ ಮಾಡುವಂತಹದ್ದು ಅಂತ ಒಂದು ಜಿಜ್ಞಾಸತ್ವ ನಮ್ಮಲ್ಲಿ ಪ್ರಾಪ್ತ ಆಗೋದಿಲ್ಲ, ಅಲ್ಲಿ ತನಕ ಏನಾದ್ರೂ ಏನಪ್ಪಾ ಅಂದ್ರ ಅಪರ ಆಗ್ಲಿಕ್ಕೆ ಸಾಧ್ಯ ಅದ. ಯಾಕಂದ್ರ ಯಾರೋ ಮಾಡಿದ್ರಂತ ನೀ ಮಾಡಬೇಡ ಅಂತಾರ ಅವ್ರು. ಪ್ರತಿಯೊಂದನ್ನು ನೀ ಪರೀಕ್ಷೆ ಮಾಡಿ ನೋಡು. ಇವತ್ತೊಬ್ಬ ಬರ್ತಾನ, ಬಂದ ನಿನಗೊಂದು ನಾಣ್ಯವನ್ನು ಕೊಡ್ತಾನ, ತಗೋರಿಪ್ಪ ಶಂಕರಣ್ಣವ್ರ ನೀವು ತಗೋರಿ ಅಂತೇಳಿ ನನ್ನ ಕೈಯಾಗ ಕೊಡ್ತಾನ. ಅವ್ ನಮ್ಗೆ ಅಗದಿ ಬೇಕಾದವಂತ ಕೈ ಮುಚ್ಚಿನ ಕಿಸದಾಗ ಹಾಕೊಂಡೆ, ಕೊಟ್ಟಾನಂತ ಅಗದಿ ಭಾವ ತುಂಬ ತಗೊಂಡೆ. ಕರೆ ಹಿಂದಾಗಡೆ ತೆಗೆದು ನೋಡಿದ್ರೆ ಅದು ಕೊಟ್ಟಿತ್ತಂದ್ರೆ ಏನು ಉಪಾಯ? ಹಂಗ ಸದ್ಗುರುಗಳ ಒಂದು ಸ್ಥಿತಿಯ ಬಗ್ಗೆನೂ ನೀವು ವಿಚಾರ ಮಾಡ್ರಂತಾರ ಗುರುನಾಥರು. ಸದ್ಗುರುನಾಥರು ಈಗ ಮುಂದೆ 5ನೇ ದಶಕದೊಳಗೆ, ಮುಂದಿನ ದಶಕದೊಳಗೆ ಸದ್ಗುರು ಲಕ್ಷಣ, ಸದ್ಗುರು ನಿಶ್ಚಯ ಇವತ್ತರ ಬಗ್ಗೆ ಸಮರ್ಥರು ಸಮಾಸ, ಪ್ರತಿಯೊಂದು ಸಮಾಸದೊಳಗೆ ಬಹಳಷ್ಟು ಗುರು ಲಕ್ಷಣ, ಗುರು ನಿಶ್ಚಯ ಸಮಾಸ ಬಹಳ ಇಂಪಾರ್ಟೆಂಟ್, ಮಹತ್ವಪೂರ್ಣ. ಇನ್ನು ಮುಂದಿನ ಎಲ್ಲಾ ಸಮಾಸಗಳು ದಾಸಬೋಧದೊಳಗೆ ಬಹಳಷ್ಟು ಮಹತ್ವಪೂರ್ಣ ಸಮಾಸಗಳನ್ನ ನಾವು ಶ್ರವಣ ಮಾಡಬೇಕಾಗ್ಯದ. ಇದಕ್ಕೆಲ್ಲ ಕಾರಣ ನಮ್ಮ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಒಂದು ದಿವ್ಯ ಕೃಪಾ ಕಟಾಕ್ಷ, ಅದರ ಜೊತೆ ಸಮರ್ಥ ಶ್ರೀ ಸದ್ಗುರು ಸಮರ್ಥ ರಾಮದಾಸರದು ಮತ್ತು ನಮ್ಮಂಥ ಪಾಮರರಿಂದ ಇದನ್ನ ನುಡಿಸುವಂತ ಒಂದು ಸಾಮರ್ಥ್ಯ ನೀಡಿದಂಥ, ತಾವೇ ಒಳಗೆ ಕೂತ ಇದನ್ನು ನುಡಿಸ್ತಿರುವಂತಹ ನನ್ನ ದೇವರ ದೇವ ಆ ಮಹಾದೇವನಾದಂಥ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಪರಮ ಕೃಪೆ ಅಂತೇಳಿ ನಾನು ಏನಪ್ಪಾ ಅಂದ್ರೆ ಅತ್ಯಂತ ಹೃದಯ ತುಂಬಿ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಇರ್ಲಿ, ಅವ್ರೇನಂತಾರ, ಪಾದ ಸೇವನ ತೇಚಿ ಜಾಣಾವೆ. ಪಾದ ಸೇವನ ಅಂದ್ರೆ ಇದನ್ನೇ ಹಿಂಗಂತ ತಿಳ್ಕೊರ್ ನೀವು. ಇದು ಪಾದ ಸೇವನ ಯಾವುದು? ಕಾಯ ವಾಚ ಮನೋಭಾವೆ ಸದ್ಗುರು ಚೇ ಪಾಯ ಸೇವಾವೆ ಸದ್ಗತಿ ಕಾರಣೆ. ಬಹಳ ಇಂಪಾರ್ಟೆಂಟ್. ಅಂದ್ರ ನೀವು ಯಾವ ಕಾರಣಕ್ಕೆ ಪಾದ ಸೇವನ ಮಾಡುದು? ಸದ್ಗುರುವಿನ ಪಾದ ಸೇವನ ಅಂದ್ರೆ ಸದ್ಗುರುವಿನ ಅನನ್ಯ ಭಕ್ತಿಯನ್ನು ಎದಕ್ ಮಾಡ್ಬೇಕಂದ್ರ ಸದ್ಗತಿ ಕಾರಣೆ ಮಾಡಂತಾರ. ನಿಮಗೆ ಸದ್ಗತಿ ಬೇಕಾಗಿದ್ರೆ ಸದ್ಗುರುಗಳಿಂದ ಅನುಗ್ರಹಿತರಾಗ್ರಿ, ಬೇಕಾಗಿದ್ರೆ ಸತ್ಸಂಗದೊಳಗಿರ್ರಿ, ಬೇಕಾಗಿದ್ರೆ ಅವ್ರು ಹೇಳಿದಂತ ನಾಮಸ್ಮರಣೆಯನ್ನ ಅಖಂಡವಾಗಿ ಸ್ಮರಿಸುವಂತ ಒಂದು ಏನಪ್ಪಾ ಅಂದ್ರೆ ಇದು ಮಾಡ್ರಿ. ನೀವು ಬೇಕಾಗೇ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಅವ್ರಂತಾರ ಸದ್ಗತಿ ಸಂಬಂಧ ಮಾಡ್ರಿ ಅಂತಾರ. ಸಮರ್ಥರು ದಾಸಬೋಧನೊಳಗೆ ಅಂತಾರ್ರಿ, ಜಯಾಸವಾಟೆ ಮೋಕ್ಷವಾವ. ಯಾರಿಗೆ ಮೋಕ್ಷ ಅನ್ನುವಂಥದ್ದು ಬೇಕಾಗ್ಯದಲ್ಲ ತೇಣೆ ಸದ್ಗುರು ಕರಾವ ಅಂತಾರ. ಅವ್ರು ಮಾತ್ರ ಸದ್ಗುರುಗಳಿಂದ ಅನುಗ್ರಹಿತರಾಗ್ರಿ. ಸುಮ್ಮನೆ ಉಪದೇಶ ತಗೊಂಡು ಕೂತ್ ಬಿಟ್ರ ಮುಕ್ತಿ ಅಂತರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರ. ಸಮರ್ಥರು ಹೇಳ್ತಾರ, ಮನುಣೇ ಸದ್ಗುರು ಕರಾವ ಸತ್ಸಂಗ ಶೋಧೂನದರಾವ ತತ್ವ ವಿಚಾರ ವಿವರಾವ ಅಂತರ್ಯಾಮಿ. ನೀನು ಸದ್ಗುರುಗಳಿಂದ ಅನುಗ್ರಹಿತ ಆದ್ಮೇಲೆ ನಾವು ಉಪದೇಶ ತಗೊಂಡೆವು, ಮಹಾರಾಜರು ನಮ್ಮ ಗುರುಗಳ ಕೈಲಿ ಉಪದೇಶ ತಗೊಂಡೆವು, ನಾವು ಮುಕ್ತರಾದೆವು ಅಂತ ತಿಳ್ಕೊಂಡ್ರೆ ನೀವು ಮುಕ್ತ ಆಗುದಿಲ್ಲ ಅಂತಾರ. ನಮ್ಮ ಮಹಾರಾಜರ ಶಿಷ್ಯರೊಬ್ರು ಗೊಬ್ಬಣ್ಣವರಂತೂ ಇದ್ರಿ. ಅವರು ಈಗ ಅವ್ರು ನಿರ್ಯಾಣಾದ್ರು. ಅವರು ಉಪದೇಶ ತಗೊಂಡ ಮೇಲೆ ಖಾದಿಗ್ರಾಮ ಉದ್ಯೋಗ ದೊಡ್ಡ ನೌಕರಿಯೊಳಗಿದ್ರು. ಉಪದೇಶ ತಗೊಂಡು ಹೋದ್ರು, ಅಲ್ಲೆಲ್ಲೆಲ್ಲ ಟ್ರಾನ್ಸ್ಫರ್ ಆಕತ್ತು ಹೋಗ್ಬಿಟ್ರು. 10 ವರ್ಷದ ನಂತರ ತಾಳಿಕೋಟೆ ಒಳಗೆ ಅವ್ರಿಗೆ ಟ್ರಾನ್ಸ್ಫರ್ ಆಗಿ ತಾಳಿಕೋಟೆಗೆ ಬಂದ್ರು. ತಾಳಿಕೋಟೆ ಒಳಗೆ ನಮ್ಮ ಮಹಾರಾಜರ ಅಲ್ಲಿ ಮಠ ಅದ, ಅಲ್ಲಿ ಶ್ರಾವಣ ಸಪ್ತಾಹ ಮಾಡ್ತಿರ್ತಾರ. ಅವಾಗ ಮಹಾರಾಜರು 1 ತಿಂಗಳಲ್ಲಿ ಇದ್ರು. ಆವಾಗ ಇಲ್ಲೆಲ್ಲ ಭಜನೆ ಮಾಡೋದು, ಈ ಸಪ್ತಾಹದೆಲ್ಲ ನೋಡಿ ಯಾರು ಬಂದಾರ ಅಂದ್ಕೊಳ್ಳೆ ಒಬ್ಬರೇ ಹೇಳಿದ್ರು, ಹಿಂಗ್ ಕುಬಕಡ್ಡಿ ರಂಗರಾವ್ ಮಹಾರಾಜರು ಬಂದಾರ. ಆವಾಗ ನೆನಪಾತಂತ್ರಿ ಅವ್ರಿಗೆ, ಏಯಪ್ಪ ನಾನು ಉಪದೇಶ ತಗೊಂಡಿಲ್ಲ ಅವ್ರ ಕೈಲ ಅಂತೇಳಿ ಬಂದು ದರ್ಶನ ತಗೊಂಡ್ರಂತ. ಅವಾಗ ಯಾಕೆ ಹೋಗೊಬ್ಬಣ್ಣ ಆದ್ರಂತವ್ರು. ಅವ್ರ ನೆನಪ ಶಿಷ್ಯಗೆ ಯಾರು ಉಪದೇಶ ಕೊಟ್ರ ಅವ್ರ ನೆನಪ ಹಾರಿದ್ದಿಲ್ಲ. ನಮ್ಮ ಮಹಾರಾಜರಂದ್ರು ಅಂತ, ಯಾಕೆ ಹೋಗೊಬ್ಬಣ್ಣ ಅಲ್ಲ, ಇದೇನು ಸುಮ್ಮನೆ ಹಂಗೆ ಸಿಗುತ್ತೆ ಅಂತ ತಿಳ್ಕೊಂಡೆ, ನಾವು ಮುಕ್ತ ಆಗ್ಬೇಕಾರ 7 ಜನ್ಮ ಹೋಗ್ಬೇಕಾಗ್ತದ ಅಂತ ಹೇಳಿದ್ರಂತ. ಮತ್ ಸಹಜಿಕ್ ಅದ, ಉಪದೇಶ ತಗೊಂಡ್ಮೇಲೆ 10 ವರ್ಷ ಗುರುವಿನ ದರ್ಶನ ತಗೊಳಿಕ್ಕಂದ್ರ ಮತ್ತೆ 7 ಜನ್ಮ ಹೋಗು ಸಹಜಿಕ್ ಅದ ಇಲ್ರಿ.
ಹಂಗ ನಾವು ಉಪದೇಶ ತಗೊಂಡ ಮೇಲೆ ನಾವು ಏನೂ ಮಾಡಲಿಲ್ಲ ಅಂದ್ರೆ ಸದ್ಗುರುನಾಥನ ಅಂತಕ್ಕಣಕ್ಕಂತರೂ ನೋವು ಮಾಡ್ಕೋತಾವ್ರು. ಯಾಕಂದ್ರೆ ಉಪದೇಶ ನನ್ನ ಸ್ವರೂಪನೇ ಆಗಿರುವಂತಹ ನಾಮವನ್ನ ಇವನು ಶ್ವಾಸದೊಳಗೆ ನಾನು ಇಟ್ಟೆ, ಆ ನಾಮಸ್ಮರಣೆ ನಾ ಹೇಳಿದಾಗ ಮಾಡಲಿಲ್ಲ ಅಂದ್ರೆ ಉದ್ಧಾರ ಹೆಂಗಾಗ್ತಾನ? ಅದಕ್ಕೆ ಇವರು ಅಂದ್ರು, ಪಾದ ಸೇವನ ತೇಚಿ ಜಾಣಾವೆ ಕಾಯಾ ವಾಚ ಮನೋಭಾವೆ ಸದ್ಗುರುಚೆ ಪಾಯ ಸೇವಾವೆ ಸದ್ಗತಿ ಕಾರಣೆ. ಪಾಯ ಸೇವಾವೆ, ಪಾದ ಸೇವಾವೆ, ಚರಣ ಸೇವಾವೆ, ಇವೆಲ್ಲ ಏನವ ಅಂದ್ರ ಒಂದು ರೀತಿ ವಿಚಾರ ಮಾಡಿದೀವಂದ್ರ ಗುರುನಾಥನ ಚರಣ ಧೂಳಿಯನ್ನ ನಾವು ಏನಪ್ಪಾ ಅಂದ್ರ ಹಚ್ಕೊಂಡೇವಂದ್ರ ಸಂತ ಚರಣ ರಜ ಲಾಗತ ಸಹಜ ವಾಸನೆಚೆ ಬೀಜ ಜಳೋನಿ ಜಾಯ ಅಂತೇಳಿ ಒಂದ್ ಅರ್ಥ. ಆದ್ರ ಚರಣ ಅಂದ್ರ ಸದ್ಗುರುನಾಥ ಹೇಳಿದಂತಹ ತತ್ವ ವಿಚಾರಗಳನ್ನ, ಗುರುಗಮ್ಯ ಗುಹ್ಯ ವಿಚಾರಗಳನ್ನ ಅವಕ್ ಚರಣ ಅಂತಾರ, ಅವಕ್ ಪಾದ ಅಂತಾರ. ಈಗ ನಾವು ಅಭಂಗದ ಮೊದಲನೇ ಪಾದ, ಎರಡನೇ ಪಾದ, ಅಥವಾ ಮೊದಲನೇ ಚರಣ, ಎರಡನೇ ಚರಣ ಅಂತೇಳಿ ಈ ಚರಣ ಪಾದ ಅನ್ನುವಂಥದ್ದು ಏನಲ್ಲ, ಇದನ್ನ ಸೇವನ ಮಾಡಿರ್ತಾರವ್ರು. ಅದನ್ನ ನೀವು ಭಕ್ತಿಯಿಂದ ಶ್ರವಣ ಮಾಡಿ ಸೇವನ ಮಾಡೋದಂದ್ರೆ ಅದನ್ನ ಜೀವನದಾಗ ಅಳವಡಿಸ್ಕೊಂಡು ಬಿಡ್ರಿ, ಅದನ್ನ ಮನನ ಮಾಡ್ರಿ. ಸೇವನ ಅಂದ್ರೆ ಈಗ ಹೆಂಗ, ಈಗ ದನಗಳು ಅದು ಹೋಗಿ ಅಡವ್ಯಾಗ ತಿಂದು ಬರ್ತಾವ, ಮೇದ್ ಬರ್ತಾವ. ಬಂದ ಮೇಲೆ ತಮ್ಮ ಕೊಟ್ಟಿಗೆ ಕುತ್ಕೊಂಡು ಅವೇನ್ ಮಾಡ್ತಾವ, ಒಳಗದ್ದನ್ನು ಹೊರಗೆ ತೆಗಿತಾವ, ತೆಗೆದು ಬಾಯಾಗಿ ಇಟ್ಕೊಂಡು ಮೆಲಕ್ ಆಡಿಸ್ತಾವ. ನಮ್ಮ ಕಡೆ ಅಂತ ಮೆಲಕ್ ಆಡಿಸ್ತಾರ ಅಂದ್ರೆ ಏನು, ಅದನ್ನ ಸಣ್ಣಗೆ ನುರಿಸಿ ಅದರ ರಸವನ್ನು ಮತ್ತೆ ತಿರುಗಿ ಹೊಳಿ ಕುಡಿತಾವ. ಹಂಗ ನೀನು ಗುರುನಾಥ ಹೇಳಿದಂತ ಚರಣಗಳನ್ನ, ಪಾದಗಳನ್ನ, ವಿಚಾರಗಳನ್ನ, ತತ್ವಗಳನ್ನ, ಗುಹ್ಯ ಜ್ಞಾನವನ್ನ ನೀನು ಅವತ್ತದ್ರ ಗತೆ ಮನೆಗೆ ಹೋಗಿ ಅವನು ಮನನ ಮಾಡಿ ಅದರ ರಸ ತಕ್ಕೊಂಡು ಅದ್ರಾಗಿನ ಸಾರವನ್ನು ನೀನು ಸಂಪೂರ್ಣ ಗ್ರಹಣ ಮಾಡಿ ಜೀವನದೊಳಗೆ ಅಳವಡಿಸ್ಕೊಳಿಕತ್ತಿ, ನಿನ್ನ ನರನಾಡಿ ಒಳಗೆ ಅದು ಭೇದಿಸ್ಲಿಕ್ಕತ್ತು ಅಂದ್ರ ಇದು ಪಾದ ಸೇವನ ಅನಿಸ್ಕೊತದ. ಅದಕ್ಕೆ ಅವ್ರಂದ್ರು ಸದ್ಗುರುಚೆ ಪಾಯ ಸೇವಾವೆ. ಹೆಂಗ? ಕಾಯ ವಾಚ ಮನೋಭಾವೆ. ಕಾಯ ಅಂದ್ರ ಶರೀರದಿಂದ, ವಾಚ ಅಂದ್ರ ವಾಣಿಯಿಂದ, ಮನೋಭಾವೆ ಅಂದ್ರ ಮನಸ್ಸಿನಿಂದ ಅದು ಭಾವ ತುಂಬಿ ನೀವು ಅವನ್ನ ಶ್ರವಣ ಮಾಡ್ರಿ, ಅಥವಾ ಅವ್ರ ಪಾದವನ್ನ ನಂಬ್ರಿ, ಅಥವಾ ಅವ್ರ ಸಾನ್ನಿಧ್ಯದೊಳಗೆ ಅವ್ರು ಹೇಳಿದಂತ ವಿಚಾರಗಳನ್ನ ಪಾಲಿಸ್ರಿ, ಅವ್ರು ಹೇಳಿದಂಗ ನಡೀರಿ, ಅವರೇ ಸರ್ವಸ್ವ ಅಂತ ತಿಳ್ಕೋರಿ. ಇವೆಲ್ಲ ಹೆಂಗದಂದ್ರೆ ಕಾಯ ವಾಚ ಮನೆ. ಮತ್ ಇವು ಕಾಯ ವಾಚ ಮನೆ ಅಂದ್ರೆ ಕಾಯ ವಾಚ ಮನೆ ಜಾಲ ವಿಷ್ಣುದಾಸ ಕಾಮಕ್ರೋಧತ್ಯಾಸಿ ಬಾಧೀತನ ಅಂತ ತುಕೋಬಾರಾಯರು ಒಂದು ಅಭಂಗ ಮಾಡ್ಯಾರ. ಅವ್ರಂತಾರ ಕಾಯ ವಾಚ ಮನೆ ಜಾಲ ವಿಷ್ಣುದಾಸ ಕಾಮಕ್ರೋಧತ್ಯಾಸ ಬಾಧೀತನ ಅಂದ್ರ ಇದು ಎಷ್ಟೊಂದು ಮಹತ್ವಪೂರ್ಣ ಅಂದ್ರ ತುಕೋಬಾರಾಯರಂತಾರ ಭಕ್ತಿ ಮಾರ್ಗದೊಳಗ ಕಾಮ ಮತ್ತು ಕ್ರೋಧ ಇವುಗಳ ಬಾಧನೆ ಹೆಂಗದ ಅಂದ್ರ ಇವು ನಮ್ಮನ್ನ ಪೂರ್ಣ ಏನಪ್ಪಾ ಅಂದ್ರೆ ಪ್ರಪಾತಕ್ಕೆ ಒಯ್ದು ಮುಟ್ಟಿಸಿಬಿಡ್ತಾವ. ಬೇಕಾದಂತ ನಾವು ಭಕ್ತಿ ಮಾರ್ಗದೊಳಗಿದ್ರು ಸಹಿತ ಕಾಮ ಹೋಗ್ಲಿಲ್ಲ, ಕ್ರೋಧ ಹೋಗ್ಲಿಲ್ಲ, ಇವೆರಡು ಹೋಗ್ಲಿಲ್ಲ ಅಂದ್ರೆ ನಮ್ಮನ್ನ ಪೂರ್ಣ ಏನಪ್ಪಾ ಅಂದ್ರೆ ಅಧಪತನಕ್ಕೆ ಒಯ್ದು ಬಿಡ್ತಾವ. ಇದು ಬಾಧನ ಆಗಬಾರ್ದು ಅಂತಾಗಿದ್ರೆ ಕಾಯ ವಾಚ ಮನೆ ಜಾಲ ವಿಷ್ಣುದಾಸ. ಶರೀರದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದ ನೀವು ಆ ಸದ್ಗುರುವಿನ ದಾಸತ್ವವನ್ನು ಮಾಡ್ರಿ ಅಂತಾರ. ಈ ಕಾಯ ವಾಚ ಮನೆ ಅಂತಂದ್ರ ಇವು ಪರಿಶುದ್ಧತೆಯನ್ನ ಹೆಂಗ ಪಡ್ಕೋಬೇಕು, ಇವು ಈ ಪರಿಶುದ್ಧತೆಯನ್ನ ಪಡ್ಕೋದೇ ಒಂದು ಸೇವಾ ಅಂತಾರವ್ರು. ಇವರು ಯಾರು ಅಂದ್ರ ನಿಜಗುಣ ಸೇವಕಗಳು ಅಂತಾರ. ನಿಜಗುಣ ಸೇವಕಗಳು ತಮ್ಮದೊಂದು 14 ಅಂತಾರಿ. ಹರೇ ಎಂತೊಲಿವನೋ ತನಗೆಂತೊಲಿವನೋ, ಎಂತೊಲಿವನೋ ತನಗೆಂತೊಲಿವನೋ, ಎಂತೊಲಿವನೋ ಕರ್ಣತ್ರಯದ ದೋಷಮಿರೆ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ, ಎಂತೊಲಿವನೋ ತನಗೆಂತೊಲಿವನೋ. ಅವ್ರಂತಾರ ಎಂತೊಲಿವನೋ ನಿನಗೆ ಹೆಂಗ್ ಒಲಿತಾನ, ಎಂತೊಲಿವನೋ ಕರ್ಣತ್ರಯದ ದೋಷ ಮೀರೆ. ಕರ್ಣತ್ರಯದ ದೋಷ ಅಂದ್ರೆ ಕಾಯ ವಾಚ ಮತ್ತು ಮನ, ಈ 3 ದೋಷ ನಿನ್ನಂತಿಲ್ಲಿದ್ದು ಅಂದ್ರ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ಎಂತೊಲಿವನೋ ಇವನು ಪವಿತ್ರ ಮಾಡ್ಕೊ ಅಂತಾರ. ಕಾಯ ವಾಚ ನಿನ್ನ ಶರೀರ,
ವಾಣಿ ಮತ್ತು ಮನಸ್ಸು ಇವನು ಶುದ್ಧ ಮಾಡ್ಕೋದೇನದಲ್ಲ, ಶುದ್ಧ ಮಾಡ್ಕೋದಂದ್ರೆ ಭಗವಂತಗ ಇವನು ಅರ್ಪಣೆ ಮಾಡಿದಂಗ ಅಂತಂತ ಹೇಳಿ ಅವ್ರು ಹೇಳ್ತಾರ. ಅದಕ್ಕೆ ಅವ್ರಂತಾರ ಶರೀರದಿಂದ ಆಗುವಂತ ದೋಷಗಳ ಬಗ್ಗೆ ಹೇಳ್ತಾರ ನೋಡ್ರಿ ಅವ್ರು. ಪರವಧುವಿನ ಕೂಟ, ವನ್ಯರ ವಿತ್ತಾಪಹರಣ, ವಭಕ್ಷ ಸೇವನೆ ಹಿಂಸೆ, ಪರಿವಿಡಿದಿ 4 ಪಾತಕಗಳು ಪಾಮರ ಜನ್ಮವಿಯೇ, ಕಾಯದೊಳೊಂದಿರೆ ಎಂತೊಲಿವನೋ ತನಗೆಂತೊಲಿವನೋ. ಅವರಂತಾರ ಪರವಧುವಿನ ಕೂಟ, ಈ ಶರೀರದಿಂದ ಆಗುವಂತ ದೋಷಗಳು ಇವನ್ನ ಸ್ವಲ್ಪ ತಿಳ್ಕೊಂಡ್ಬಿಡ್ ನಾವು. ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಅನ್ಯರ ದುಡ್ಡನ್ನ ಸಂಪತ್ತನ್ನು ಹರಣ ಮಾಡೋದು, ವಭಕ್ಷ ಸೇವನೆ, ತಿನ್ನಲಾರ್ದಂತ ತಿನ್ನೋದು, ಮನುಷ್ಯರು ತಿನ್ನೋದು, ಅದ್ರಾಗೂ ಆಹಾರವ ಸಾತ್ವಿಕ ರಾಜಸಿಕ ತಾಮಸಿಯವ. ಮತ್ತಿನ್ನ ಮನುಷ್ಯರು ತಿನ್ನೋದು ಬಿಟ್ಟು ಪ್ರಾಣಿಗಳು ತಿನ್ನೋದ ನೀವು ತಿನ್ಲಿಕ್ಕತ್ರಿ ಅಂದ್ರೆ ಅದು ವಭಕ್ಷ, ತಿನ್ಲಾರ್ದ ಭಕ್ಷ್ಯ. ನೀ ಭಕ್ಷ್ಯ ಮಾಡುವಂತ ಸೇವನೆ ಅಲ್ಲ, ಮನುಷ್ಯನಾಗಿ ಬಂದು ನೀ ಏನಂತ ತಿನ್ಬೇಕನ್ನುವಂಥದ್ದು ಶಾಸ್ತ್ರಗಳು ಜ್ಞಾನಿಗಳು ನಿರ್ಣಯ ಮಾಡ್ಯಾರ, ಅದನ್ನೇ ತಿನ್ನಬೇಕು. ಇವು ಆಮೇಲೆ ವಭಕ್ಷ ಸೇವನೆ ಹಿಂಸೆ, ಮತ್ತೊಬ್ಬರ ಅಂತಃಕರಣ ನೋವು ಮಾಡೋದು, ಮತ್ತೊಬ್ಬರಿಗೆ ಏನಪ್ಪಾ ಅಂದ್ರೆ ಹಿಂಸಾ ಕೊಡೋದು. ಪರಿವಿಡಿದಿ 4 ಪಾತಕಗಳು, ಈ 4 ದೋಷಗಳು ಏನ್ ಮಾಡ್ತಾವ ನಿನ್ನ ಅಂದ್ರೆ ಪಾಮರ ಜನ್ಮವಿಯೇ, ಮುಂದಿನ ಜನ್ಮ ಹೆಂಗಂದ್ರೆ ಪಾಮರನನ್ನಾಗಿ ಹುಟ್ಟಿಸ್ತಾವ. ಇವು ನಿನ್ನ ಶರೀರದೊಳಗಿದ್ದು ಅಂದ್ರೆ ಕಾಯದೊಳಂದಿರೆ ಎಂತೊಲಿವನು. ಮುಂದಂತಾರವರು ಪುಸಿ ಅನುಚಿತ ನಿಷ್ಠುರತ್ವ ಪೈಶೂನ್ಯತೆ, ಮುಸುಕಿದಿ 4 ದೋಷಗಳು ಪಶು ಪಕ್ಷಿ ಮೃಗ ಯೋನಿಯೊಳಗೆಳದೈದು, ಪುಟ್ಟಿಸುವ ವಚನದೊಳೆಡೆವಿಡದಿರೆ ಎಂತೊಲಿವನು. ಪುಸಿ ಸುಳ್ಳು ಹೇಳುವುದು, ಅನುಚಿತ ಯೋಗ್ಯ ಅಲ್ಲಾರ್ದಂತ ಕಾರ್ಯ ಮಾಡೋದು, ನಿಷ್ಠುರತ್ವ ಮಾತು ಕೆಟ್ಟ ನಿಷ್ಠುರ ಮಾತು, ಮತ್ತೊಬ್ಬರ ಹೃದಯ ಕತ್ತುವಂಗ ನಿಷ್ಠುರ ಮಾತು ಮಾತಾಡೋದು, ಪೈಶೂನ್ಯತೆ ಪಶುವಿನಗತೆ ವರ್ತನ ಮಾಡೋದು. ಈ 4 ದೋಷಗಳು ನಿನ್ನಂತಲಿದ್ದು ಅಂದ್ರ ಪಶು ಪಕ್ಷಿ ಮೃಗ ಯೋನಿಯೊಳಗೆಳೆದೊಯ್ದು ಪುಟ್ಟಿಸುವ ವಚನದೊಳಗೆ ಹಿಡಿದಿರಿ. ಏನಂತಾರ ಶಾಸ್ತ್ರಗಳು, ಪಶು ಪಕ್ಷಿ ಮೃಗ ಯೋನಿ ಒಳಗೆ ಒಯ್ದು ನಿನ್ನ ಮುಟ್ಟಿಸ್ತಾವಪ್ಪ ಅಂತೇಳಿ ನೀ ಇವನ ವಾಣಿಯಿಂದ ಆಗುವಂತ ಈ ದೋಷ ಬಿಡ್ಲಿಲ್ಲ ಅಂದ್ರೆ ಹೆಂಗ್ ಒಲಿತಾನ. ಜನರೊಲಿಯದ ಕಾರ್ಯ, ಇನ್ನು ಮನದಿಂದ ಆಗುವ ದೋಷ. ಜನರೊಲಿಯದ ಕಾರ್ಯ, ಎರಕವ ಅನಿಷ್ಟ ಚಿಂತನೆ, ಜನರು ಬ್ಯಾಡ ಅನ್ನುವಂತ ಕಾರ್ಯ ಮಾಡೋದು, ಮತ್ತೊಂದೇನು ಅನಿಷ್ಟ ಚಿಂತನ ಮಾಡೋದು ಮತ್ತೊಬ್ಬರ ಬಗ್ಗೆ. ಅನ್ಯಧನ ಸತಿಯರ ಕಾಂಕ್ಷೆ, ಮತ್ತೊಬ್ಬರ ಧನ ಮತ್ತು ಸತಿಯರ ಒಂದು ಇಚ್ಛೆ ಮಾಡೋದು. ಎನಿಸುವಿ 4 ದುರಿತ ಜನನವಿಯೇ, ಮನದೊಳಂದಿರೆ ಗುರು ಶಂಭುಲಿಂಗತನ ಎಂತೊಲಿವನು. ಹೆಂಗ್ ಒಲಿತಾನ ಭಗವಂತ ಸದ್ಗುರುನಾಥ ಅಂತಾರ. ಇವೆಲ್ಲ ದೋಷಗಳನ್ನ ಪರಿಹಾರ ಮಾಡೋಕೋದು ಏನದಲ್ರಿ, ಇದೇ ಇವನು ಭಗವಂತಗೆ ಅರ್ಪಣೆ ಮಾಡುವಂಥದ್ದು. ಅದಕ್ಕೆ ಪಾದ ಸೇವನ ತೇಚಿ ಜಾಣಾವೆ, ಕಾಯ ವಾಚ ಮನೋಭಾವೆ, ಸದ್ಗುರುಚೆ ಪಾಯ ಸೇವಾವೆ. ಸದ್ಗುರುನಾಥನ ಒಂದು ಚರಣವನ್ನ ನೀನು ಸೇವನಾ ಮಾಡೋದು. ಇದಕ್ಕೆ ಏನಂತಾರ, ಅದು ಎದ್ರ ಸಂಬಂಧ, ಸದ್ಗತಿ ಸಂಬಂಧ. ತಿರುಗಿ ಮತ್ತೆ ಮನುಷ್ಯನಾಗಿ ಹುಟ್ಲಾರ್ದಂಗ ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಬೇಕು ಅನ್ನುವಂತ ಒಂದು ಬಲವಾದ ಇಚ್ಛೆಯಿಂದ ಆ ಉದ್ದೇಶ ಇಟ್ಟುಕೊಂಡ, ಆ ಗುರಿ ಇಟ್ಟುಕೊಂಡ ನೀನು ಸದ್ಗುರುವಿಗೆ ಶರಣ ಹೋಗುವುದೇನದಲ್ಲ, ಇದು ಪಾದ ಸೇವನ ಭಕ್ತಿ ಅನಿಸ್ಕೊತ. ನೋಡ್ರಿ ಎಷ್ಟು ವಿಶೇಷ. ನಮಗೆಲ್ಲ ಅಂತೇವ್ ಶ್ರವಣಂ ಕೀರ್ತನಂ ಅರ್ಚನಂ ಶ್ರವಣಂ ಕೀರ್ತನಂ ನಾಮ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತೇಳಿ ಅಂತೇವ್. ಖರೆ ಒಂದೊಂದು ಭಕ್ತಿ ವಿಶೇಷತ ಸಮರ್ಥರು ಯಾವ ರೀತಿ ಹೇಳ್ಯಾರ ನೋಡ್ರಿ. ಆಮೇಲೆ ಮುಂದ ಯಾನಾವ ಪಾದ ಸೇವನ ಸದ್ಗುರು ಪದಿ ಅನನ್ಯಪಣ, ನಿರಸಾವಯ ಜನ್ಮ ಮರಣ ಯಾತಾಯಾತಿ. ಯಾನಾವ ಪಾದ ಸೇವನ, ಪಾದ ಸೇವನೆಗೆ ಇನ್ನೊಂದು ಅರ್ಥ ಅವ್ರು ಹೇಳ್ತಾರ, ಸದ್ಗುರು ಪದಿ ಅನನ್ಯಪಣ. ಸದ್ಗುರುವನ್ನೊಂದು ಪಾದದ ಮೇಲೆ ಚರಣದ ಮೇಲೆ ಅನನ್ಯವಾಗಿ ಏನಪ್ಪಾ ಅಂದ್ರೆ ನಂಬಿಕೆ ಇಡುವುದು, ಅನನ್ಯವಾಗಿ ಅದನ್ನು ಸೇವನಾ ಮಾಡೋದು. ನಿರಸಾವಯ ಜನ್ಮ ಮರಣ ಯಾತಾಯಾತಿ, ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವಂತ ಉದ್ದೇಶ ಇಟ್ಟುಕೊಂಡ
ಅವನ ಚರಣ ಸೇವನೆಯನ್ನ ನಾವು ಮಾಡುವುದು ಅಂತಾರ. ಇದು ಇನ್ನೊಂದು ಪಾದ ಸೇವನಕ್ಕೆ ಒಂದು ಅರ್ಥವನ್ನ ಅವ್ರು ಹೇಳಿಕತ್ತಾರೆ. ಇದರ ಬಗ್ಗೆ ಒಂದು ದೃಷ್ಟಾಂತವನ್ನ ನಾವು ನೋಡೋಣ. ಏನಾಗಿರ್ತದ ಅಂದ್ರ ಕುರುಕ್ಷೇತ್ರ ಯುದ್ಧ ನಿರ್ಣಯ ಆಗಿರ್ತದ. ಕುರುಕ್ಷೇತ್ರ ಪಾಂಡವರಿಗೆ ಮತ್ತು ಕೌರವರಿಗೆ ಕೃಷ್ಣ ಸಂಧಾನಕ್ಕೆ ಹೋದ್ರು ಸಹಿತ ಅದು ಸಂಧಾನ ಸಫಲ ಆಗುವುದಿಲ್ಲ, ಯುದ್ಧನೇ ಮಾಡುದು ಅಂತ ಹೇಳಿ ನಿರ್ಣಯ ಆದ್ಮೇಲೆ ಇಂಥ ದಿವಸ ಈ ನಕ್ಷತ್ರಕ್ಕೆ ಯುದ್ಧ ಶುರು ಮಾಡುದಂತೂ ನಿರ್ಣಯ ಆಗಿರ್ತದೆ. ಆವಾಗ ದುರ್ಯೋಧನ ಮತ್ತು ಅರ್ಜುನ, ಪಾಂಡವರ ಒಂದು ಇದಕ್ಕ ಅರ್ಜುನ, ಕೌರವರ ದುರ್ಯೋಧನ, ಇವರಿಬ್ರು ಕೃಷ್ಣನ ದ್ವಾರಕಕ್ಕೆ ಹೋಗ್ತಾರೆ. ಕೃಷ್ಣನ ಭೇಟಿಯಾಗಿ ಹೋಗಿ ಕೃಷ್ಣನಿಂದ ಯುದ್ಧಕ್ಕೆ ಸಹಾಯ ಕೇಳಬೇಕು ಅಂತೇಳಿ ಇಬ್ರು ಹೋಗ್ತಾರ. ಮೊದಲ ದುರ್ಯೋಧನ ಹೋಗ್ತಾನ. ಹೋದ ಕೂಡಲೇ ಹೋಗುದ್ರಾಗೆ ಕೃಷ್ಣ ಮಲ್ಕೊಂಡಿರ್ತಾನಂದ್ರೆ ಏನು, ಮಲ್ಕೊಂಡಂಗ ಅವ ಮಾಡಿರ್ತಾನಂತಂದ್ರು ಅಡ್ಡಿಲ್ಲ. ಯಾಕಂದ್ರೆ ಅವ ಕೃಷ್ಣವ, ಅವ ಮಲ್ಕೊಂಡ್ರೆ ಹಂಗ ನಡೀತದ. ಅವ ಹಂಗ್ ಮಲ್ಕೊಂಡು ಮುಚ್ಚಿರ್ತಾನ. ಇವಂತಾನ ಯಾಕೋ ಇನ್ನ ಮಲ್ಕೊಂಡನ ಕೃಷ್ಣ, ಏಳು ತನಕ ಹಾದಿ ಕಾಯ್ದ್ರಾತಂತ ಹೇಳಿ ಹೋಗಿ ಕೃಷ್ಣನ ತಲೆ ಅಂತೇಳಿ ಕೂಡ್ತಾನವ. ಯಾಕಂದ್ರೆ ರಾಜ ಇರ್ತಾನವ. ಮುಂದ ಅರ್ಜುನ ಬರ್ತಾನ. ಅವನು ನೋಡ್ತಾನ ಕೃಷ್ಣ ಯಾಕೋ ಮಲ್ಕೊಂಡನ ಅಂತ ಹೇಳಿ ಅವನ ಪಾದದಂತಲ್ಲಿ ಕೂತ್ಕೊಂಡು ಅವನ ಪಾದವನ್ನ ಒತ್ಕೋತ ಕೂಡ್ತಾನ. ಏನ್ ಅಂದ್ರೇನು, ಪಾದ ಸೇವನ ಮಾಡ್ಕೋತ ಪಾದವನ್ನು ಒತ್ಕೋತ ಕೂಡ್ತಾನ ಅತ್ಯಂತ ಶ್ರದ್ಧೆಯಿಂದ. ಯಾಕಂದ್ರ ಕೃಷ್ಣ ಅಂದ್ರ ಅವ್ರ ಪ್ರಾಣ ಅಂಥೇಳಿ ಕೃಷ್ಣಗ ಪಾಂಡವರಂದ್ರ ಅವನು ಪ್ರಾಣ. ಹಿಂಗ ನಾವು ಹೆಂಗ ಭಗವಂತನ ಜೊತೆ ಜೈಸಾ ಭಾವ ತೈಸಾ ದೇವ, ನಾವು ಹೆಂಗ್ ನಮ್ಮ ಭಾವ ಹೆಂಗಿರ್ತ ಹಂಗ ಭಗವಂತನ ನಮ್ಮ ಮೇಲೆ ಇರ್ತಾನ. ಕೂತಿರ್ತಾನ. ಕೂತ್ ಕೂಡಲೇ ಕೃಷ್ಣ ಕಣ್ಣು ತೆಗಿತಾನ. ಕಣ್ಣು ತೆಗಿದಕ್ಕೆ ಪಾದದಂತಲ್ಲಿ ಕೂತಿರ್ತಾನ. ಪಾದದಂತಲ್ಲಿ ಕೂತಾಗ ಏನಾಗ್ತದ ಅಂದ್ರ ಕೃಷ್ಣ ಕಣ್ಣು ತೆಗೆದುಕೊಳ್ಳಿ ಮೊದಲಿಗೆ ಕಂಡದ್ದು ಯಾರಪ್ಪ ಅಂದ್ರ ಅರ್ಜುನ ಕಾಣ್ತಾನ. ಯಾಕೋ ಅರ್ಜುನ ಯಾವಾಗ ಬಂದಿ, ಏನು ವಿಶೇಷ, ಆರಾಮಿದ್ದಿರಿಲ್ಲೋ ಅಂತಿಷ್ಟು ಮಾತಾಡ್ತಾನ. ಅಂಥೇಳಿ ದುರ್ಯೋಧನ ಅಂತಾನ, ಕೃಷ್ಣ ನಾನು ಬಂದನಿ ಅಂತಾನ. ಹೌದಾ, ನೀ ಯಾವಾಗ ಬಂದಿವ? ಅರ್ಜುನಕ್ಕಿಂತ ಮೊದಲು ಬಂದನೆ ಅಂತಂದ. ಹೌದಾ ಅಂದ ಕೂಡಲೇ ಯಾಕೆ ಬಂದ್ರಿಪ್ಪ ಅಂತ ಕೇಳ್ತಾರ. ಇಬ್ರು ಕೂಡ್ಸಿ ಆವಾಗ ಅರ್ಜುನ್ ಅಂತಾನ, ಕೃಷ್ಣ ಅರ್ಜುನ್ ಇಬ್ರು ಅಂತಾರ, ಮತ್ತು ಯುದ್ಧದೊಳಗ ನಿನ್ನಿಂದ ನಮಗ ಸಹಾಯ ಬೇಕು, ಅದಕ್ಕೆ ನೀ ನಮಗ ಏನ್ ಸಹಾಯ ಮಾಡ್ತಿ ಹೇಳು ಅಂತಂದ ಕೂಡಲೇ ಕೃಷ್ಣ ಅಂತಾನ. ಅವಂತಾನ, ನೋಡಪ್ಪ ನಂದು ಹಿಂಗದ, ನಮ್ಮದು ನಾನು ಒಂದು ಕಡೆ, ನಿಮ್ಮನಿಗೆ ಎರಡು ಭಾಗ ಮಾಡಿ ಹೇಳ್ತೀನಿ. ನಾ ಒಂದು ಕಡೆ, ನನ್ನ ಎಲ್ಲ ಅಕ್ಷೋಹಿಣಿ ಸೈನ್ಯ ಏನದಲ್ಲ ಅದು ಒಂದು ಕಡೆ, ಅದ್ರ ಜೊತೆ ಎಲ್ಲರೂ ಬರ್ತಾರ. ಆದ್ರೆ ವಿಶೇಷ ಅಂದ್ರೆ ನಾ ಯುದ್ಧಕ್ಕೆ ಬಂದ್ರೆ ಕೈಯಾಗ ಶಸ್ತ್ರ ಹಿಡಿದಿಲ್ಲ, ಯುದ್ಧ ಮಾಡುದಿಲ್ಲ. ಭಾಳ ಆದ್ರೆ ಕೆಲವೊಂದು ಏನಪ್ಪಾ ಅಂದ್ರೆ ವಿಚಾರಗಳನ್ನ, ಸೂಚನೆಗಳನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯದ. ಇಷ್ಟರ ಹೊರತಾಗಿ ನಾ ಏನೂ ಮಾಡುದಿಲ್ಲ. ಇದ್ರ ಮೇಲೆ ನಿಮ್ಮ ಮರ್ಜಿ, ಯಾರು ಆರಿಸ್ಕೋತೀರಿ ಅಂದ ಕೂಡಲೇ, ಯಾರು ಆರಿಸ್ಕೋತೀರಪ್ಪ ಅಂದ ಕೂಡಲೇ ಇವಂತಾನ, ಎಲ್ಲಿ ಇವ ಅರ್ಜುನ ಅಕ್ಷೋಹಿಣಿ ಸೈನ್ಯಗಳನ್ನ ಆರಿಸ್ಕೊಂಡು ಬಿಟ್ಟದ ನಮ್ಗೆ ಸಮಸ್ಯೆ ಆಗ್ತದಂತ ಕೃಷ್ಣ, ನಾ ಮೊದಲು ಬಂದನಿ, ಮೊದಲು ನಾ ಆರಿಸ್ಕೋತನಂತಾನ. ಒಳ್ಳೆ ಆರಿಸ್ಕೋಪ ಅಂದ ಕೂಡಲೇ ಅವಂತಾನ, ಕೃಷ್ಣ ನೀ ಏನು ಯುದ್ಧನೂ ಮಾಡುದಿಲ್ಲ, ಏನು ಮಾಡುದಿಲ್ಲ, ಅದ್ರ ನೀನು ತಗೊಂಡು ಏನು ಮಾಡುದು ಅಂತಾನೋ. ಅದಕ್ಕೆ ನನಗ ನಿನ್ನ ಎಲ್ಲಾ ಸೈನ್ಯ ಮತ್ತು ಉಳ್ಕಿದ್ದೆಲ್ಲ ನನಗೆ ನೀನು ಕೊಟ್ಟು ಬಿಡು ಯುದ್ಧಕ್ಕೆ ಅಂದ ಕೂಡಲೇ ತಥಾಸ್ತು ಅಂತಾನ. ಆಗಲಿಪ್ಪ ಅಂತಾನ. ಅರ್ಜುನ ಆನಂದ ಪಟ್ಕೋತಾರ ಒಳಗಿಂದೊಳಗೆ ಮನಸ್ಸಿನಾಗ. ಅವಾಗ ತಕ್ಕಿರ್ತದ ಎಲ್ಲಿ ಕೃಷ್ಣನ ಕೇಳಿದ್ರ ಏನು ಗತಿ ಅಂತ ಅರ್ಜುನ ಏನ್ ಮಾಡ್ತಾನೆ. ಯಾಕ ಪಾದ ಸೇವನ ಭಕ್ತಿ ಮಾಡಿದವ ಅಂತಾನ. ಭಗವಂತ ಒಬ್ಬ ಇದ್ದದ್ರ ಮುಗಿತಿ. ಎಲ್ಲಿ ಭಗವಂತ ಇದ್ದಾನ ಅಲ್ಲಿ ಯಶ ಇದ್ದೇ ಇರ್ತದೆ. ಭಗವಂತನ ಬಿಟ್ಟು ನಮಗೇನೋ ಯುದ್ಧ ಮಾಡ್ಲಿ ಬಿಡ್ಲಿ, ಅವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನೇ ಇರುವತ್ನ್ಯಾಗ ನನಗೆ ಎಲ್ಲಿ ನನ್ನ ಕೈ ಜಾರಿ ಹೋಗ್ತಾನೆ ಕೃಷ್ಣ ಅಂತಿದ್ದೆ. ಭಾಳ ಚಲೋ ಆತಂತೇಳಿ ಮನಸ್ಸಿನಾಗೆ ಆನಂದ ಪಟ್ಕೋತಾನ. ಅರ್ಜುನ ನೀ ಅಂತಾನ, ಕೃಷ್ಣ ನೀನೇ ಇದ್ರೆ ಸಾಕಪ್ಪ ಅಂತಿಷ್ಟ ಅಂತಾನ. ಆಯ್ತಪ್ಪ ಅಂತೇಳಿ ಹೋಗಿಬಿಡ್ತಾರ. ಕೃಷ್ಣ ಎಲ್ಲಿದ್ದಾನ ಅಲ್ಲಿ ಯಶ. ಅದಕ್ಕೆ ವಿಚಾರ ನೋಡ್ರಿ, 18 ಅಕ್ಷೋಹಿಣಿ ಸೈನ್ಯ ಕೌರವ್ರದಿದ್ರ ಪಾಂಡವರು ಕಡಿಮೆ ಸೈನ್ಯ. 5 ಮಂದಿ ಪಾಂಡವರು 5 ಮಂದಿಗೆ ಕೂದಲು ಕೊಂಕಲಾರ್ದಂಗ ಏನಪ್ಪಾ ಅಂದ್ರೆ ಕೌರವ್ರನ್ನ ಗೆದ್ದು ನಾಶ ಮಾಡಿ ಪಾಂಡವರಿಗೆ ಇದು ಕಟ್ಟಿ ಕೊಡ್ತಾನಂದಾಗ ಭಗವಂತನ ಪಾದ ಸೇವನೆ ಮಾಡೋದ್ರಾಗ ಎಂಥ ಒಂದು ಸಾಮರ್ಥ್ಯದ ಕಲ್ಪನಾ ಮಾಡಿರಂತಾರ. ಅದಕ್ಕೆ ಅವ್ರಂತಾರ, ಸದ್ಗುರು ಕೃಪೆ ವಿಣ ಕಾಹಿ
भवतरणो पावनाही या कारणे लवलाही सद्गुरु ಪಾಯ ಸೇವಾವೇ ಶ್ರೀರಾಮ್. ಅವರಂತಾರ ಸದ್ಗುರು ಕೃಪೆ ವಿಣ ಕಾಹಿ ಭವತರಣೋ ಪಾವನಾಹಿ. ಆ ಗುರು ಕೃಪೆ ಇರ್ಲಾರ್ದ ಈ ಭವಸಾಗರವನ್ನು ದಾಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರ ಅವರು. ಏನ್ರಿ ಅದಕ್ಕೆ ಇವರು ನೋಡ್ರಿ ರಾಜಾರಾಮ್ ಮಹಾರಾಜರು ಗುರುಕೃಪೆ ವಿಣ ನಾಹಿ ಆತ್ಮಜ್ಞಾನ ಅಂತನ್ನುವಂತ ಒಂದು ಅಭಂಗ. ಅದು ವಾಸ್ತವಿಕವಾಗಿ ಅದು ಸಮರ್ಥ ರಾಮದಾಸ್ ಮಹಾರಾಜ್ ಇರ್ತದನೋ ಅಥವಾ ಸದ್ಗುರು ರಾಜಾರಾಮ್ ಮಹಾರಾಜ್ ಇರ್ತದೋ ಅನ್ನುವಂಥದ್ದು ಬಹಳಷ್ಟು ಇನ್ನ ಕನ್ಫ್ಯೂಷನ್ ಆಗಿದೆ. ಯಾಕಂದ್ರೆ ರಾಜಾರಾಮ್ ಮಹಾರಾಜರು ಯಾವುದೇ ಅಭಂಗ ನೋಡಿದ್ರು ಅಲ್ಲಿ ಅಭಂಗನೊಳಗೆ ಚಿದಂಬರ ಅನ್ನುವಂತ ನಾಮ್ ಬರ್ಲಾರ್ದ ಯಾವ ಅಭಂಗ ಇಲ್ಲ. ಇಬ್ಬರು ಕೊನೆಗೆ ಅಂಕಿತ ನಾಮ್ ದಾಸನೇ ಅದ, ದಾಸಮಣೆನೇ ಅದ. ಅದಕ್ಕೆ ಇದ್ರಾಗ ಇಲ್ಲ. ಆದ್ರೂ ಸಹಿತ ಯಾರ್ದಿದ್ರಿ ಏನು, ಸದ್ಗುರು ರಾಜಾರಾಮ್ ಮಹಾರಾಜರಾದ್ರು ಒಂದೇ, ಸಮರ್ಥ ರಾಮದಾಸ್ ಮಹಾರಾಜರಂದ್ರು ಅದೇ, ಆಮೇಲೆ ಮಹಾಸ್ವಾಮಿ ಅಂದ್ರು ಅದೇ, ಆಮೇಲೆ ರಾಮದಾಸ್ ಮಹಾರಾಜರು, ರಂಗರಾವ್ ಮಹಾರಾಜರು ಒಂದೇ, ಸಂತ ತುಕಾರಾಮ್ ಮಹಾರಾಜರು, ಒಟ್ಟ ಪ್ರತಿಯೊಬ್ಬರದು ಒಂದೇ ಒಂದು ಸ್ವರೂಪ ಇರುವತ್ನ್ಯಾಗ ಯಾರ್ದ್ರ ಇರ್ಲಕ್ಕ. ಅದ್ರಾಗ ಅವ್ರೇನಂತಾರ, ಗುರು ಕೃಪೆ ವಿಣ ನಾಹಿ ಆತ್ಮಜ್ಞಾನ, ಗುರು ಕೃಪೆ ವಿಣ ನಾಹಿ ಆತ್ಮಜ್ಞಾನ, ವಾವುಗಾತೋ ಸೀಣ ಸಾಧನಾಂಚ, ವಾವುಗಾತೋ ಸೀಣ ಸಾಧನಾಂಚ, सहज साधन गुरु कृपा जान, सहज साधन गुरु कृपा जान, सहज साधन गुरु कृपा जान, जीवांचे कल्याण तेणे होय, जीवांचे कल्याण तेणे होय, जीवांचे कल्याण तेणे होय, तेणे होय, सहज साधन गुरु कृपे जान, गुरु माता पिता गुरुची दैवता, गुरु मुक्तिदाता ऐसे मानी, गुरु मुक्तिदाता ऐसे मानी, गुरु कृपे विण नाही आत्मज्ञान, गुरु सेवा विना जाऊने दीक्षण, तेणे तो प्रसन्न दास म्हणे, तेणे तो प्रसन्न दास म्हणे, गुरु कृपे विण नाही ಆತ್ಮಜ್ಞಾನ. ವಾವುಗಾತೋ ಸೀಣ ಸಾಧನ ಅಂತ ಬೇಕಾದ ಸಾಧನ ಮಾಡ, ಗುರುಕೃಪಾ ಅನ್ನುವಂಥದ್ದು ಬಹಳ ಮುಖ್ಯದ. ಅದಕ್ಕೆ ಅವ್ರಂದ್ರು ಸದ್ಗುರು ಕೃಪೆ ವಿಣ ಕಾಹಿ भवतरणो पावनाई, या कारणे लवलाही सद्गुरु पाय ಸೇವಾವೇ ಶ್ರೀರಾಮ್ ಶ್ರೀರಾಮ್. ಅದ್ರ ಸಂಬಂಧ ನೀವು ಸದ್ಗುರುವಿನ ಒಂದು ಪಾದ ಸೇವನ ಭಕ್ತಿಯನ್ನು ಮಾಡ್ರಿ ಅಂತ ಹೇಳ್ತಾರ. ಸದ್ವಸ್ತು ಧಾಕವಿ ಸದ್ಗುರು ಸಕಳ ಸಾರಾಸಾರ ವಿಚಾರೋ, ಪರಬ್ರಹ್ಮಚ ನಿರ್ಧಾರು ಅಂತರಿ ಬಾಣೆ ಶ್ರೀರಾಮ್. 5ನೇ ಹೇಳ್ತಾರ, ಸದ್ವಸ್ತು ಧಾಕವಿ ಸದ್ಗುರು. ಸದ್ವಸ್ತು ಅಂದ್ರೆ ಏನು? ಆ ಪರಬ್ರಹ್ಮನ ಒಂದ ಸ್ವರೂಪ ಅನುಭವ ಅದೇನದ, ಅದಕ್ಕೆ ಪರಬ್ರಹ್ಮನಿಗೆ ಸದ್ವಸ್ತು ಅಂತಾರೆ. ಸತ್ವಸ್ತು ಸಚ್ಚಿತ್ ಆನಂದ ವಸ್ತು ಏನದಲ್ಲ ಅದು ಪರಬ್ರಹ್ಮ, ವಿಮಲ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಆ ನಿರ್ವಿಕಾರ ಬ್ರಹ್ಮ. ಆ ವಸ್ತುವನ್ನ ಧಾಕವಿ ಸದ್ಗುರು. ಆ ವಸ್ತುವನ್ನು ಯಾರಾದ್ರೂ ತೋರಿಸ್ತಿದ್ರ ಅದು ಕೇವಲ ಸದ್ಗುರುನಾಥ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯದ ಅಂತ. ಅಂದ್ರ ಸದ್ಗುರುವಿನ ಪ್ರಾಮುಖ್ಯತೆ ಎಷ್ಟದ ಈ ಜೀವನದೊಳಗ ಅನ್ನುವಂತಹದ್ದನ್ನ ನಾವು ಈ ಒಂದು ಸಮಾಜದಿಂದ ತಿಳ್ಕೋಬೇಕು. ಯಾಕಂದ್ರ ಅವ್ರಂತಾರ ಸದ್ಗುರುವಿನ ಪಾದ ಸೇವನ ಮಾಡ, ಮತ್ತೆ ಯಾರದರೆ ಪಾದ ಸೇವನ ಮಾಡಂದಿಲ್ಲ ಅವರು. ಯಾಕಂದ್ರ ಸದ್ಗುರುವಿನ ಒಂದು ಸ್ಥಿತಿನೇ ಅಂತಹದ್ದು. ಪರಬ್ರಹ್ಮನ ಸ್ಥಿತಿ ಅನ್ನುವಂಥದ್ದೇನದ, ವಿಮಲ ಬ್ರಹ್ಮನ ಒಂದು ಸ್ಥಿತಿ ಅನ್ನುವಂಥದ್ದೇನದ, ನಿರ್ವಿಕಾರ ಬ್ರಹ್ಮನ ಒಂದು ಸ್ಥಿತಿ ಏನದ, ಇವೆಲ್ಲ ಈ ಸೃಷ್ಟಿಯ
ಬ್ರಹ್ಮ ವಿಷ್ಣು ಮಹೇಶ್ವರರ ಮಹೇಶ್ವರ ಯಾರಿಂದ ಉತ್ಪತ್ತಿ ಆಗ್ಯಾರ ಆ ನಿರ್ವಿಕಾರ ಪರಬ್ರಹ್ಮ ಏನಿದ್ದಲ್ಲ ಅವನೇ ಅದೇ ಸದ್ಗುರುವಿನ ಸ್ವರೂಪದ. ಇದು ತಿಳ್ಕೋ ಸಂಬಂಧ ಅದೇ ಆ ಮಹಾಸ್ವಾಮಿಯ ಸ್ವರೂಪದ. ಇದು ತಿಳ್ಕೋದೇ ಭಕ್ತಿಯ ಒಂದು ನಿಜವಾದ ಗುಹ್ಯ ಮರ್ಮ ಅಂತಂತಾರ. ಇದು ಗುರುಗಮ್ಯ ಮಾರ್ಗ. ಇದು ಗುರುಗಮ್ಯ ಮಾರ್ಗ ಅಂತಾರೆ ಇದಕ್ಕೆ. ಅಂದ್ರೇನು, ಸದ್ಗುರು ಮುಖೇನ ಮಾತ್ರ ಇದ್ರದ್ದು ನಮಗೆ ಅನುಭವ ಆಗ್ತದಂತ ಅವ್ರ ಅಂತಾರ. ಯಾಕಾರಣೆ ಸದ್ವಸ್ತು ಕವಿ ಸದ್ಗುರು ಸಕಲ ಸಾರಾಸಾರ ವಿಚಾರ ಸಾರ ಮತ್ತು ಅಸಾರದ ವಿಂಗಡಣೆ ಮಾಡಿ ಅಂತ ತೋರ್ಸಾವಿದ್ದಲ್ಲ ಅವನು ಸದ್ಗುರು. ಈ ಕಣ್ಣಿಗೆ ಕಾಣಿಸುವಂತ ವಸ್ತು ವಿಷಯದೊಳಗ ಯಾವುದು ಸಾರ ಯಾವುದು ಅಸಾರ, ಅಸಾರ ಮತ್ತು ಸಾರ, ಸಾರ ಅಸಾರ ಇವೆರಡನ್ನ ವಿಂಗಡಣೆ ಮಾಡಿ ನಮಗ ಅದನ್ನ ಕಲ್ಪನಾ ಮಾಡಿಕೊಟ್ಟ ಅದನ್ನ ಖಾತ್ರಿ ಮಾಡಿಕೊಡವ ಯಾರಿದ್ರ ಅವ ಸದ್ಗುರುನಾಥ. ಅದಕ್ಕೆ ಪರಬ್ರಹ್ಮಾಚಾರ ನಿರ್ಧಾರ, ಇವನೇ ಪರಬ್ರಹ್ಮ ಅನ್ನುವಂತ ನಿರ್ಧಾರ ಮಾಡಿ ಏನಪ್ಪಾ ಅಂದ್ರೆ ಪರಬ್ರಹ್ಮನ ಒಂದು ಅನುಭವವನ್ನ ನಮಗ ಅನುಭವಿಸಲಿಕ್ಕೆ ಅಂತ ಒಂದು ಕೃಪಾ ಮಾಡಾವೆ ಅದಲ್ಲ. ಅದು ನಮ್ಮ ಅಂತರಂಗದೊಳಗ ಪರಬ್ರಹ್ಮನ ಒಂದು ನಿರ್ಗುಣ ಬ್ರಹ್ಮನನ್ನ ನಮ್ಮಲ್ಲಿ ಬಿಂಬಿಸುವಂತ ಅಂಥ ಒಂದು ಕೃಪಾ, ಅಂಥ ಒಂದು ಸಾಮರ್ಥ್ಯ, ಅಂಥ ಒಂದು ಇದು ಯಾರಿಂದ ಆಗ್ತದ್ರ ಅದು ಸದ್ಗುರುವಿನಿಂದ ಆಗ್ತದ. ಅದಕ್ಕೆ ಅವರು ಸದ್ಗುರುವಿನ ಹತ್ರ ಪಾದ ಸೇವನ ಮಾಡಿರ್ತಾರೆ. ಅದಕ್ಕೆ ಸದ್ಗುರುವಿನ ಒಂದು ಪಾದ ಸೇವನ ಮಾಡೋದ್ರಿಂದ ಸದ್ಗುರು ಈ ಒಂದು ಗುಹ್ಯ ವಿಚಾರವನ್ನು ನಮಗ್ ತಿಳಿಸ್ತಿರ್ತಾರಂತ. ಈಗ ನಮ್ಮ ರಂಗರಾವ್ ಮಹಾರಾಜರು, ನಮ್ಮ ಮಹಾರಾಜರು ಅಂದ್ರೆ ಅವ್ರ ಗುರುಗಳು ಸದ್ಗುರು ಸಮರ್ಥ ರಾಮಚಂದ್ರರಾವ್ ಮಹಾರಾಜರು, ಭಾವಸಾಹೇಬ್ ಮಹಾರಾಜರು ಶಿಷ್ಯರವರು. ಅವರು ಇಲ್ಲಿ ತಾಳಿಕೋಟಿಗೆ ಬ್ರಿಟಿಷರ ಕಾಲದೊಳಗೆ ಶಿರಸ್ತೇದಾರ ಪದವಿ ಒಳಗಿದ್ರು. ಅವರು ಅಂದ್ರೆ ದೊಡ್ಡ ನೌಕರಿ ಅದು. ಶಿರಸ್ತೇದಾರ ಅಂದ್ರೆ ಈಗಿನ ಡಿಸಿ ಲೆವೆಲ್ನಾಗ ಇತ್ತು ಅವಾಗ. ಅದು ಭಾವಸಾಹೇಬ್ ಮಹಾರಾಜರು ದೇಹ ಬಿಟ್ಟ ಮೇಲೆ ಸ್ವಲ್ಪ ದಿವಸನಾಗ ಭಕ್ತಿ ಮಂದ ಆಗಿಬಿಡುತ್ತೆ. ಹಿಂಗೆಲ್ಲ ಕಡೆ ಆಗತ್ತದ. ಭಕ್ತಿ ಮಂದ ಆಗ್ತದೆ, ಮತ್ತೆ ಉಜ್ಜಳ ಆಗ್ತದೆ, ಬಂದ್ ಆಗ್ತದೆ, ಉಜ್ಜಳ ಆಗ್ತದೆ. ಮಂದ ಆದ ಕೂಡಲೇ ಈ 9-14 ಮಂದಿ ಭಾವಸಾಹೇಬ್ ಮಹಾರಾಜರ ಶಿಷ್ಯರು ಅದ್ರ ಇವ್ರು ಹಿರಿಯವರು ರಾಮಚಂದ್ರರಾವ್ ಮಹಾರಾಜರು ಅವರಂದ್ರು, ಭಕ್ತಿ ಭಾವರಾಯನ ಭಕ್ತಿ ಮಂದ ಆಗಲಿಕ್ಕತ್ತಲ್ಲ, ನಾರೇ ನೌಕರಿ ಮಾಡ್ಕೊತ ಕೂತೆ, ಇದು ಶಿಷ್ಯನ ಧರ್ಮನು ಅಂತೇಳಿ ಮನಸ್ಸಿನಾಗ ತಳಬಳ ಆಗ್ಬೇಕು. ಯಾವಾಗಲೇ ಗುರುಭಕ್ತಿಗಾಗಿ ಜೀವನ ಯಾರು ಇಡ್ತಾರಲ್ಲ, ಈ ಭೂಮಿ ಮೇಲೆ ಗುರುಭಕ್ತಿಯನ್ನು ಸ್ಥಾಪನಾ ಮಾಡ್ಬೇಕಂತ ಯಾರು ತಮ್ಮನ್ನ ತಾವು ಕಾಯ ವಾಚ ಮನದಿಂದ ಅರ್ಪಣ ಮಾಡ್ಕೋತಾರಲ್ಲ, ಅವನಂತ ಶ್ರೇಷ್ಠ ಶಿಷ್ಯನೇ ಯಾರು ಅಲ್ಲ. ಆ ಶಿಷ್ಯನಿಗೆ ಮತ್ತೆ ಬ್ಯಾರೆ ಏನಪ್ಪಾ ಅಂದ್ರೆ ಬ್ರಹ್ಮ ಪದವಿ ಅನ್ನೋದಿಲ್ಲ, ಅವ ಕೇವಲ ಸದ್ಗುರುವಿನ ಸ್ವರೂಪನೇ ಆಗ್ತಾನ ಅನ್ನುವಂತ ಮಾತ ಏನಪ್ಪಾ ಅಂದ್ರೆ ಈ ಅಧ್ಯಾತ್ಮದೊಳಗೆ ಬರ್ತದೆ. ಅದಕ್ಕೆ ಅಪಣ ತರೆಯಲ್ಲ ನಾವೈತೆ ನಾವಲ್ಲ. ತುಕಾರಾಮ್ ಮಹಾರಾಜರು ಅಂತಾರ, ನೀವೊಬ್ಬ ಉದ್ಧಾರ ಆಗುವುದು ಏನ್ ದೊಡ್ಡಗಾದಲ್ಲ, ಕುಲ ಉದ್ಧಾರ ಇಲ್ಲ ಸರ್ವಾಂಚದು ಸಗ ಎಲ್ಲಾ ಕುಲಕೋಟಿಯನ್ನು ಉದ್ಧಾರ ಮಾಡುವಂತ ಒಂದು ವಿಶೇಷ ಕಳಕಳಿ ಏನದಲ್ಲ ಅದು ಸದ್ಗುರುವಿನ ಅಂತಃಕರಣಕ್ಕದ. ಆ ಸದ್ಗುರುವಿನ ಕಳಕಳಿಯನ್ನು ಪೂರ್ತಿ ಮಾಡುವಂತ ಶಿಷ್ಯ ಅವಾಗ ಅಕಸ್ಮಾತ್ ಸಿಕ್ಕಂದ್ರ ರಾಮಚಂದ್ರರಾವ್ ಮಹಾರಾಜರಿಗೆ, ಸದ್ಗುರು ಸಮರ್ಥ ರಾಮಚಂದ್ರರಾವ್ ಮಹಾರಾಜರಿಗೆ ಬಹಳಷ್ಟು ಕಡಿಮೆ ಶಿಷ್ಯರಿದ್ರು. ಅದರೊಳಗೆ ಒಂದು ವಿಶೇಷ ಅಂದ್ರೆ ನಮ್ಮ ಮಹಾರಾಜರವರಿಗೆ ಏನಪ್ಪಾ ಅಂದ್ರ ಮಹಾರಾಜರನ್ನ ಅವ್ರ ಅರಸ್ಕೊಂಡ್ರು ಅಂತಂದ್ರೆ ಏನು, ಅವ್ರಿಗೆ ಗೊತ್ತಾಗ್ತದ ಈ ವ್ಯಕ್ತಿಯಿಂದ ಮುಂದೆ ಭಕ್ತಿ ಕಾರ್ಯ ನಿಂದಿರ್ತದ ಅಂತ ಹೇಳಿ ಸಾಲೋಡಿಗೆ ಸಪ್ತಾಹ ಮಾಡೋದು ನ್ಯಾವ ಮಾಡ್ಕೊಂಡು ಅಲ್ಲಿ ಬಂದ ಸಾಲೋಡಿಗೆ ಸಣ್ಣ ಹುಡುಗ ರಂಗಣ್ಣ ಇದ್ದ. ಬಹಳಷ್ಟು ಏನಪ್ಪ ಅಂದ್ರ ಒಂದು ತೀಕ್ಷ್ಣ ಜಿಜ್ಞಾಸು ಸ್ವಭಾವ. ಹೆಂಗ ವಿವೇಕಾನಂದರ ಜಿಜ್ಞಾಸುಗಳಿದ್ರಲ್ಲ ಹಂಗ ನಮ್ಮ ಮಹಾರಾಜರಾದ್ರು ಜಿಜ್ಞಾಸ. ಸಣ್ಣ ಹುಡುಗಿದ್ದಾಗ ಜಿಜ್ಞಾಸತ್ತು ಯಾರು ಸಾರಾಸಾರ ವಿಚಾರ ಮಾಡುದು ಅಥವಾ ಪರೀಕ್ಷೆ ಮಾಡುವಂತದ್ದು ಯಾರಂತಲ್ಲಿ ಒಂದು ದೃಷ್ಟಿಕೋನದಲ್ಲ ಅವರಿಗೆ ಮಾತ್ರ ಪರಮಾರ್ಥ ಸಾಧಿಸ್ತದೆ. ಸುಮ್ಮನೆ ಅದಕ್ಕೆ ಇವ್ರು ರಾಮದಾಸ್ ಮಹಾರಾಜರು ಈ ಬೋಳೆ ಭಕ್ತರಿಗೆ ಆತ್ಮಜ್ಞಾನ ಆಗುದು ಬಹಳ ಕಠಿಣ ಅಂತಾರ ಅವ್ರು. ಯಾಕಂದ್ರೆ ಇವರು ಹಂಗೂ ಹೇಳ್ತಾರ ಹಿಂಗೂ ಹೇಳ್ತಾರ. ಯಾರನ್ನ ಯಾವಾಗ ನಂಬುತ್ತಾರ ಗೊತ್ತಾಗುದಿಲ್ಲ, ಯಾವಾಗ ಬಿಟ್ಟು ಬಿಡ್ತಾರ ಗೊತ್ತಾಗುದಿಲ್ಲ. ಆದ್ರೆ ಆ ಭಕ್ತಿ ನಿಶ್ಚಯ ಆಗ್ಬೇಕಾಗಿತ್ತಂದ್ರೆ ತಿಳಿದ ಭಕ್ತಿ ಮಾಡಬೇಕು. ಆ ಮಾಡುವಂತಹ ಆ ದೇವರ ಆ ಭಗವಂತನ ಆ ಸದ್ಗುರುನಾಥನ ಒಂದು ನಿಜವಾದ ಸ್ಥಿತಿಯನ್ನು ಅರಿತು ಯಾರು ಭಕ್ತಿ ಮಾಡ್ತಾರಲ್ಲ ಅದಕ್ಕೆ ಜ್ಞಾನೋತ್ತರ ಭಕ್ತಿಗೆ ಸಮರ್ಥರು ಬಹಳ ಮಹತ್ವ ಕೊಟ್ಟಾರ ಈ ದಾಸಬೋಧನೊಳಗೆ. ಆದಿಕೇಲೆ ಮಗ ಸಾಂಗೀತಿಲೆ ಅಂದ್ರೆ ಮೊದಲು ನಾನು ಎಲ್ಲ ತಿಳ್ಕೊಂಡು ಮಾಡಿದ ಮೇಲೆ ಈ ದಾಸಬೋಧ ಹೇಳಿ ಅಂತ ಹೇಳ್ತಾರ. ಹಂಗ ನಮ್ಮ ಮಹಾರಾಜರು 1919 ಅವರಿಗೆ ಲಗ್ನ ಆತು. 1915-16 ಅವರಿಗೆ ರಾಮಚಂದ್ರರಾವ್ ಮಹಾರಾಜರು ಸಾಲೋಡಿಗೆ ಒಳಗೆ ಸಣ್ಣ ಹುಡ್ರಿ ಕೈ ಉಪಯೋಗಿಸ್ಕೊಟ್ರು.
ಉಪದೇಶ ಕೊಟ್ಟ ಮೇಲೆ ಏನು ಪರಿವರ್ತನ ಇವ್ರಂತಲ್ಲಿ ಒಮ್ಮೆ ಆಗಿಬಿಡ್ತಂದ್ರೆ ಸಣ್ಣ ಹುಡುಗಗ ತಂದೆ ತಾಯಿ ಇಬ್ರು ಇದ್ದಿದ್ದಿಲ್ಲ. ಕಾಕ ಒಂದ್ ರೀತಿ ಒಂದ್ ನಮೂನಿ ಏನಪ್ಪಾ ಅಂದ್ರೆ ಅವ್ರಿಗೆ ಈ ಕುಲಕರ್ಣಿಕೆ ನಡೆಸ್ಕೊಂಡು ಹೋಗೋರು. 700 ಕುಲಕರ್ಣಿಕೆ ಇತ್ತು, ಕೋರ್ಟ ಕಚೇರಿ ಅನ್ಕೊತ ಹೋಗೋರು. ಅದು ಇವ್ರಿಗೆ ಸೇರ್ತಿದ್ದಿಲ್ಲ. ಅವ್ರಿಗೇನು ಇವ್ರು ದತ್ತಕ್ ತಗೊಂಡಿದ್ರು ನಮ್ಮ ಮಹಾರಾಜರನ್ನ. ಇವನು ನನಗತೆ ಕೋಟ ಕಚೇರಿ ಒಳಗೆ ಅಡ್ಡಾಡಿಸ್ಬೇಕು, ಇವನು ಒಳಗೆ ಏನಪ್ಪಾ ನನಗತೆ 4 ಮಂದಿ ಹೊಗಳಂಗ್ ಮಾಡ್ಬೇಕು ಅಂತೇಳಿ ಅವಂದು. ಇದು ಅವ್ರಿಗೆ ಸೇರಿಕಿದ್ದಿದ್ದಿಲ್ಲ. ಇದನ್ನ ಮೋತಿ ಸಾಪು ಮಾಡ್ಕೊಂಡು ರಾಮಚಂದ್ರ ಮಹಾರಾಜರು ಅಂತೇಳಿ ರಂಗಣ್ಣವ್ರು ಹೋದ ಕೂಡಲೇ ನಮ್ಮ ಮಹಾರಾಜರು ಹೋದ ಕೂಡಲೇ ರಂಗಣ್ಣ ಎಲ್ಲ ಚಲೋ ಆಗ್ತದ, ನೀ ಏನು ಕಾಳಜಿ ಮಾಡಬೇಡ, ಅದೇನು ಬಾತಲ್ಲಿ ಕೆಲ್ಸಕೋಬೇಡ, ಗುರುನಾಥ್ ಇದ್ದಾನ ಕಾಯ್ತಿರ್ತಾನ ಅಂತ ಹೇಳ್ಕೊತ ಅವ್ರು ಏನ್ ಮಾಡಿದ್ರು, ಮುಂದೆ ತಡವಲ್ದೊಳಗ ಬಹುಸಾಹೇಬ್ ಮಹಾರಾಜರಿಗೆ ಕಟ್ಟಬೇಕು ಅಂತೇಳಿ ಒಂದು ನಿರ್ಣಯ ತಗೊಂಡ್ರು. ತಡವಲ್ ಅಂದ್ರೆ ಅವ್ರು ಒಂದು ಕೆಲವೊಂದು ಜಮೀನು ಇದ್ದು, ಆ ಜಮೀನು ಮಾರಿ ಅದ್ರೊಳಗೆ ಬೇರೆಯವ್ರಿಗೆ ಕೊಟ್ಟ, ಬೇರೆಯವ್ರ ಜಮೀನು ಅಂದ್ರೆ ಇದಕ್ಕೆ ಸ್ಟೇಷನ್ಗೆ ಸಮೀಪ ಆಗುವಂತ ಒಂದು ಜಮೀನದೊಳಗೆ ಬಹುಸಾಹೇಬ್ ಮಹಾರಾಜರಿಗೆ ಮಠ ಕಟ್ಟೋ ಸಂಬಂಧ ಚಾಲೂ ಮಾಡಿದ್ರು. ಆವಾಗ ರಂಗಣ್ಣನ ಕರೆದ್ರು ಅವ್ರು. ನಮ್ಮ ಮಹಾರಾಜನ ಸಾಲೋಡಿಗಿಂದ ಬಾರಪ ರಂಗಣ್ಣ ಮಠ ಕಟ್ಟೋದದ, ಇಬ್ರು ಗಂಡ ಹೆಂಡತಿ ಕೂಡ್ಸೆ ಬಂದ್ಬಿಡ್ರಿ ಅಂತೇಳಿ ಬಹಳಷ್ಟು ಮಂದಿ ದುಡಿತಿದ್ರು. ಅದ್ರಾಗ ರಂಗಣ್ಣ ಮತ್ತು ಅವ್ರ ಮನೆಯವರು ಸುಂದರಾಬಾಯಿ ಅವ್ರು ಇಬ್ರು ಹೋದ್ರು. ಅವ್ರು ಅಡಿಗೆ ಮಾಡಿ ಹಾಕೋದು, ಇವ್ರು ದುಡಿಯೋದು, ಇಷ್ಟೆಲ್ಲ ಮಾಡ್ತಿದ್ರು. ಹಗಲತ್ ಮುಂಜಾನೆಯಿಂದ ಸಂತನಕ್ಕೆ ಕೆಲಸ ಮಾಡ್ತಿದ್ರು. ಕರೆ ಸಂಜೆನ್ಯಾಗ ರಾತ್ರಿ ಮಲ್ಕೋ ಹೊತ್ನ್ಯಾಗ ಎಲ್ಲಾ ಕೆಲಸ ಮುಗಿದ ಮೇಲೆ ರಾತ್ರಿ ಭಜನೆ ಮುಗಿದ ಮೇಲೆ ನಮ್ಮ ಮಹಾರಾಜನ ರಂಗಣ್ಣನ ಕರ್ಕೊಂಡು ಕೂತ್ಕೊಂಡು ಕೆಲವೊಂದು ಗುಹ್ಯ ವಿಚಾರಗಳನ್ನು ತಿಳಿಸ್ತಿದ್ರು. ಆಮೇಲೆ ಬರೋಬ್ಬರಿ ಎಷ್ಟೇ ದಣು ಆಗ್ಯದ ಅಂದ್ರೂ ಸಹಿತ ಎಷ್ಟೊತ್ತಿಗೆ ಮಲ್ಕೊಂಡ್ರು 3:30 ಬರೋಬ್ಬರ್ ರಂಗಣ್ಣ ನಮ್ಮ ಮಹಾರಾಜರನ್ನ ಎಬ್ಬಿಸ್ತಿದ್ರು. ನಾವು ಮಹಾರಾಜರ ಆ ಟೈಮ್ದಾಗ ರಂಗಣ್ಣ ಹೇಳಪ್ಪ ಧ್ಯಾನ ಕೂಡು ಅಂತ ಹೇಳ್ತಾ ಅವ್ ಕೂಡಿಸ್ತಿದ್ರು. ನಮಗಾದ್ರೂ ನಸಿಕಲೆ ಅಲ್ಲಿ ಕಡೆ ನಾವು ಮಠದಾಗ ಮಲ್ಕೊಂಡಾಗ ನಮ್ಮನ್ನು ಲಘು ಎಬ್ಸೋದು ನಮ್ಮನ್ನು ಈ ರೀತಿ ಪ್ರಯತ್ನ ಅವ್ರು ಮಾಡ್ತಿದ್ರು. ನಾವೆಲ್ಲ ಪುಣ್ಯವಂತರು. ಅವರು ಒಂದು ಪ್ರಯತ್ನದಿಂದನೇ ಇವತ್ತಿನ ದಿವಸ ಆಧ್ಯಾತ್ಮದಾಗ ಇದ್ದೆವು. ಇರ್ಲಿ ಹಿಂಗ್ ಮಾಡಿ ಏಕಾಂತದೊಳಗ ರಂಗಣ್ಣಗ ಆಧ್ಯಾತ್ಮದ ಗುಹ್ಯ ವಿಚಾರಗಳನ್ನು ತಿಳಿಸ್ತಿದ್ರು. ಇದು ಯಾಕಂದ್ರ ನಮ್ಮ ಮಹಾರಾಜರು ಉಪದೇಶ ತಗೊಂಡ ಮೇಲೆ ಗುರುನಾಥನ ಸಾನ್ನಿಧ್ಯದೊಳಗೆ ಇರ್ಬೇಕನ್ನುವಂತ ಇಷ್ಟೊಂದು ಹಂಬಲ. ಮತ್ತಿನ್ ಹೆಂಗ್ರಿ ಅಂತ ನೀವು ಅನ್ಬೋದು. ಅಲ್ರಿ ಹೌದಪ್ಪ, ಗುರುನಾಥ್ ಇದ್ರ ಅವ್ರ ಸಾನ್ನಿಧ್ಯವಾಗಿರ್ತೇವೆ. ಮತ್ತೀಗ ಅವ್ರ ನಿರ್ಯಾಣ ಆದ್ರೆ ಯಾರ ಸಾನ್ನಿಧ್ಯವಾಗಿರುವುದು ಅಂದ್ರೆ ಗುರುನಾಥ್ ಕೊಟ್ಟಂತ ನಾಮದ ಸಂಘದೊಳಗಿರ್ಬೇಕಂತ. ಯಾಕಂದ್ರ ನಾಮದೊಳಗಿರುವಂತ ನಾಮಿ ನಿನ್ ಸದ್ಗುರುನಾಥ್ ಇದ್ದಾರ. ಅದಕ್ಕ ಆ ನಾಮಸ್ಮರಣೆಯ ಸಂಘದೊಳಗ ಅಖಂಡ ನೀತಿ ಅಂದ್ರ ಉಪಾಸನೇಚ ಸೇವಟಿ ದೇವಾ ಭಕ್ತ ಅಖಂಡ ಭೇಟಿ ಅಂತ ಸಮರ್ಥ ದಾಸಬೋಧದಾಗ ಹೇಳ್ತಾರ. ಈ ನಾಮಸ್ಮರಣೆ ನೀ ಉಪಾಸನದೊಳಗೆ ಇದ್ದುಕೊಂಡು ನಾಮಸ್ಮರಣೆ ಮಾಡ್ಕೊತಿದ್ದೆ ಅಂದ್ರ ನಿನಗ ಮತ್ತು ಸಮರ್ಥರಿಗೆ ಅಖಂಡ ಭೇಟಿ ಆಗ್ತದ. ಅನುಭವಿ ಜಾಣೆಯಲ್ಲ ಗೋಷ್ಠಿ ಪ್ರತ್ಯಯಾಚಿ, ಇದನ್ನ ಅನುಭವಿಸೇ ನೋಡ್ಬೇಕು ಅಂತಾರ. ಮತ್ತ ಅವ್ರಂತಾರ ಸಮರ್ಥ ನಿರ್ಯಾಣದಾಗ ಎದ್ರು ಸಹಿತ ಜಾಚೆ ಅಖಂಡಲಾಗತ ಧ್ಯಾನ. ಯಾರಿಗ ಸದ್ಗುರು ಕೊಟ್ಟಂತ ನಾಮಸ್ಮರಣೆ, ಆ ಮಹಾಸ್ವಾಮಿಯ ನಾಮಸ್ಮರಣೆ ಅಖಂಡವ್ರು ಮಾಡಿ ಆ ನಾಮದ ಇದ್ರೊಳಗೆ ಅವ್ರಿಗೆ ಏಕಾಗ್ರತೆ ಕೂಡಿ ಬರ್ತಲ್ಲ, ಆವಾಗ ಸದ್ಗುರುನಾಥಿಯವ್ರ ನಾಮಸ್ಮರಣೆಗೆ ಅಷ್ಟೊಂದು ಆನಂದಗೊಂಡ ಅವಂತಾನ ತನ್ನ ಮೊದ್ಲನೇ ಇವ್ರಿಗೆ ಜಾಚೆ ಅಖಂಡಲಾಗತ ಧ್ಯಾನ ಕೃಪಾಳೂಪಣೆ ದೇತ್ವ ಆಸನ. ಕೃಪಾದಿಂದ ಅವ್ರಿಗೆ ತಮ್ಮ ಮಗ್ಲನೇ ಏನಪ್ಪಾ ಅಂದ್ರ ಜಾಗ ಕೊಟ್ಟು ಸರ್ವಕಾಲ ಸಂಭಾಷಣ ತದಾವ ಸೇಚೀಕರಾವೇನಿ, ಯಾವ ಬೇಕಾದಾಗ ನೀನು ಸದ್ಗುರು ಜೊತೆ ನೀನು ಸಂಭಾಷಣೆ ಮಾಡಬಹುದು ಅಂತ ಹೇಳಿ ಮಾತಾಡ್ತಾರ. ಅದಕ್ಕ ಈ ನಮ್ಮ ಮಹಾರಾಜರು ಹೋಗಿ ಅಲ್ಲಿ ಸೇವಾ ಮಾಡ್ತಿದ್ರು. ಆಮೇಲೆ ಎಲ್ಲೇ ಇದ್ರು ಸಹಿತ ಇವ್ರು ನಮ್ಮ ಮಹಾರಾಜರು ಯಾವಾಗ ಹೇಳಿ ಕಳಿಸ್ತಾರ, ಯಾವಾಗ ಹೋಗಿನಿ, ಯಾವಾಗ ಅವ್ರ ಸೇವಾ ಮಾಡೀನಿ ಅಂತ ಸಮಯದಾಗ ಅಂದ್ರೆ ರಾಮಚಂದ್ರ ಮಹಾರಾಜರು ನಿರ್ಯಾಣ ತಗೋತ್ನಾಗಂತರೂ ತಿಂಗಳಾನಗಟ್ಲೆ ಹೋಗಿ ನಮ್ಮ ಮಹಾರಾಜರು ವಿಜಾಪುರದಾಗ ಹೋಗಿ ಅವ್ರ ಅಖಂಡ ಸೇವಾ ಮಾಡಿದ್ರು. ಮುಂದೆ ಅವ್ರು ದಹನ ಮಾಡಿದ ಮೇಲೆ 3 ದಿವಸ ಚಿತಾದಂತೆಲೆ ಕೂತಿದ್ರು. ಅಸ್ಥಿ ತಗೊಂಡು ಬಂದು ಏನು ಇಷ್ಟೆಲ್ಲ ಅಡ್ಡಾಡಿ ಜೋಳಿಗೆ ಇದ್ರಾಗ ಹಸಿವೆ ಹಾಕೊಂಡು ಅಡ್ಡಾಡಿ ಏನೋ ಪಾಂಡುರಂಗನ ಆಜ್ಞೆ, ಬಹುಸಾಹೇಬ್ ಮಹಾರಾಜರ ಆಜ್ಞೆ, ರಾಮಚಂದ್ರ ಮಹಾರಾಜರ ಆಜ್ಞೆ ಮೇರೆಗೆ ನಮ್ಮ ಊರಾಗ ಬಂದು ಕುಕ್ಕುಟುಂಬನಿ ಆಶ್ರಮವಾಗಿರುವಂಥ ಕುಪ್ಪಕಡ್ಡಿಯೊಳಗೆ ಬಂದು ವೃಂದಾವನ ಸ್ಥಾಪನಾ ಮಾಡಿದ್ರು. ಅವ್ರು ಬಂದರು, ಅವ್ರು ಸ್ಥಾಪನಾ ಮಾಡಿದ್ರು ಅಂತೇಳಿ ನಾವು ಈ ಜೀವನದೊಳಗೆ ಇಂಥ ಒಂದು ಮಹದ್ ಭಾಗ್ಯವನ್ನು ನಾವು ಪಡ್ಕೊಂಡೆವು. ಅದಕ್ಕೆ ನಾವೆಲ್ಲರೂ ಭಾಗ್ಯವಂತರು. ಇರ್ಲಿ, ಅಂಥ ಸದ್ಗುರುವಿನ ಒಂದು ಪಾದ ಸೇವನ ಮಾಡುವಂಥದ್ದೇನದಲ್ಲ, ಇದೇ ಪಾದ ಸೇವನ ಭಕ್ತಿ ಅನಿಸ್ಕೊತದ. ಅದಕ್ಕೆ ತುಕಾರಾಮ್ ಮಹಾರಾಜರು ಏನಂತಾರ,
सद्गुरु वाचोनी सापडे न सोय, सद्गुरु वाचोनी सापडे न सोय, धरावे ते पाय आदि आदि, धरावे ते पाय आदि आदि, आपण सारिखे करीती तत्काळ, आपण सारिखे करीती तत्काळ, नाही काळ वेळ तया लागे, नाही काळ वेळ तया लागी, आपण सारिखे करीती तत्काळ, लोह परिसाची नसा हे उपमा, सद्गुरु महिमा अगाधची, आपण सारिखे करीती तत्काळ, तुका वडे कैसे आंधळे हे जन, गेले विसरून ಖರ್ಯಾ ದೇವ. ತುಕಾರಾಮ್ ಮಹಾರಾಜರಂತಾರ, ಎಷ್ಟು ಕುರುಡರಿದ್ದರಪ್ಪ ಈ ಜನರು, ಖರೇ ದೇವ್ರನ್ನ ಮರ್ಕೊಂಡು ಕೂತಾರ, ಖರೇ ದೇವ್ರನ್ನೇ ಆ ಸದ್ಗುರುನ ಆತಿದ್ದಾನ, ಅವ್ರ ಪಾದ ಸೇವನ ಮಾಡಿ ಉದ್ಧಾರ ಆಗಬೇಕು ಅಂತೇಳಿ ಕಳಕಳಿಯಿಂದ ಸದ್ಗುರು ವಾಚೋನಿ ಸಾಪಡೇನ ಸೋಯ ಅಂತೇಳಿ ಅಭಂಗ ಬರ್ದಾರ. ಮುಂದಿನ ಒಂದ ಏನಪ್ಪಾ ಅಂದ್ರ ಸತ್ಸಂಗದೊಳಗ ಈ ಅಭಂಗದ ಒಂದಿಷ್ಟು ಅರ್ಥವನ್ನು ನಾವು ಚಿಂತನಾ ಮಾಡಿ ಮುಂದಿನ ಓವಿಗಳ ಬಗ್ಗೆ, ಈ ಒಂದು ಪಾದ ಸೇವನ ಭಕ್ತಿಯೊಳಗಿನ ಮುಂದಿನ ಓವಿಗಳ ಬಗ್ಗೆ ಒಟ್ಟ 26 ಓವಿ ಅವ. ಇವತ್ತು ಸಾಕಷ್ಟು ನಾವೇನಪ್ಪಾ ಅಂದ್ರೆ ಮಹಾರಾಜರ ಕೃಪೆಯಿಂದ, ಮಹಾಸ್ವಾಮಿಯ ಕೃಪೆಯಿಂದ ಪಾದ ಸೇವನ ಭಕ್ತಿಯ ವಿಶೇಷತೆ ಬಹಳಷ್ಟು ಮಂದಿಗೆ ಇದ್ರಾಗ ಒಂದು ಓವಿಯೊಳಗವ್ರು ಹೇಳ್ತಾರ, ಗೌಪ್ಯತೋ ಸಾಂಗತು ಅಂತಾರ, ಗುಪ್ತವಾಗಿದ್ದನ್ನು ಪ್ರಕಟ ಮಾಡಿದೆ ನಾನು ಅಂತೇಳಿ ಹೇಳ್ತಾರೆ ಸಮರ್ಥರು. ಇದೊಂದು ರೀತಿ ಗುಪ್ತ ಇತ್ತು, ಇದರ ಅರ್ಥ ಬಹಳಷ್ಟು ಮಂದಿಗೆ ಬ್ಯಾರೇನೆ ತಿಳ್ಕೊಂಡಿದ್ರು. ಅದು ತಿಳ್ಕೊಂಡದೇನು ತಪ್ಪಲ್ಲ, ಆದ್ರೆ ಅದ್ರ ಒಳ ಅರ್ಥ ಏನದಲ್ಲ, ಗೂಢಾರ್ಥ ಏನದಲ್ಲ, ಅವ್ರ ಚರಣ, ಅವ್ರು ಹೇಳಿದಂತಹ ಮಾತುಗಳನ್ನು ಕೇಳೋದು, ಅವ್ರು ಹೇಳಿದಂಗ ನಡೆಯೋದು, ಅವ್ರ ಸಾನ್ನಿಧ್ಯದೊಳಗೆ ಸದಾ ಇರೋದು, ಅವರಿಗಾಗೆ ನಮ್ಮನ್ನ ಸಂಪೂರ್ಣವಾಗಿ ನಾವು ಅರ್ಪಣೆ ಮಾಡೋದು, ಅವ್ರ ಹೊರತಾಗಿ ನನಗೆ ಯಾರೂ ಗತಿ ಇಲ್ಲ ಅಂತೇಳಿ ತಿಳ್ಕೊಂಡ ಸದಾವ ಕಾಲವು ಹೆಂಗ ಚಿದಂಬರ ಮಹಾಸ್ವಾಮಿಗಳಿಗೆ ದರ್ಶನಕ್ಕಾಗಿ ರಾಜಾರಾಮ್ ಮಹಾರಾಜರು ಬಂದ ಮೇಲೆ ಅವ್ರ ಪಾದ ಸೇವನೆ ಮಾಡ್ಕೊತ ಅವರಂತೆಲ್ಲೇ ಉಳಿದ್ರು. ಆಮೇಲೆ ಸಖಾರಾಮ್ ಗರ್ದೆ ಅವರು ಬಂದ್ರು, ಅಲ್ಲೇ ಉಳಿದ್ರು. ಆಮೇಲೆ ಶಿವಶಾಸ್ತ್ರಿಗಳು ಬಂದ್ರು, ಅವರು ಬಂದು ಚಿದಂಬರ ಚರಣದೊಳಗೆ ಅವರು ಅಲ್ಲೇ ಉಳಿದು ಬಿಟ್ರು. ವಿಠಾಬಾಯಿ ಬಂದ್ರು, ಸಂತ ವಿಠಾಬಾಯಿ ಅವರು ಅಲ್ಲೇ. ಈ 4 ಮಂದಿ ಮಾಡಿದ್ದ ಪಾದ ಸೇವನ ಏನದಲ್ಲ, ಅದು ಯಾಕಂದ್ರೆ ಚಿದಂಬರ ನಾಮದ ಒಂದು ಸದಾ ಅನುಸಂಧಾನದ ಇರುವುದೇ ಸದ್ಗುರುವಿನ ಮಹಾಸ್ವಾಮಿಯ ಪಾದ ಸೇವನ ಇದ್ದಂಗ. ಹಂಗ ಅಂತ ಪಾದ ಸೇವನೆಯ ಭಕ್ತಿಯನ್ನು ಮಾಡಿ ಅವರೆಲ್ಲರೂ ಉದ್ಧಾರ ಆದ್ರು, ಜಗತ್ತಿನ ಉದ್ಧಾರಕ್ಕೆ ಕಾರಣ ಆದ್ರು. ಹಿಂಗೆ ಯಾರ್ಯಾರು ಸದ್ಗುರುವಿನ ಒಂದು ಅನನ್ಯ ದಾಸ್ಯತ್ವವನ್ನು ವಹಿಸಿ ಅನನ್ಯ ಸೇವೆಯನ್ನು ಮಾಡಿ ಅವ್ರು ಹೇಳಿದಂಗ ಏನಪ್ಪಾ ಅದು ಆಜ್ಞಾ ಪ್ರಮಾಣ ಅಂತ ತಿಳ್ಕೊಂಡು ಯಾರು ನಡೆದಾರಲ್ಲ, ಅವರೆಲ್ಲರೂ ಪಾದ ಸೇವನ ಭಕ್ತಿಯೊಳಗೆ ನಿಶ್ಚೀಮರಂತ ತಿಳ್ಕೊಂಡು ಅವರಿಗೆ ಸದ್ಗತಿ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಅಂಥ ಒಂದು ಸದ್ಗತಿ ಸಂಬಂಧ, ನಮ್ಮ ಸದ್ಗತಿ ಸಂಬಂಧ ಈ ಪರಮಾರ್ಥದೊಳಗ ನಮಗೇನು ಸದ್ಗುರುಗಳು ಸಿಕ್ಕಾರಲ್ಲ, ಇದು ದೊಡ್ಡ ಮಹದ್ ಭಾಗ್ಯ ನಮಗ. ಅವ್ರು ಸಿಕ್ಕಾರ ಅಂದಾಗ ಅವ್ರು ಹೇಳಿದಂಗೆ ಕೇಳ್ಕೊಂಡು ಅವರ ಒಂದು ಅನನ್ಯ ಶಿಷ್ಯರಾಗಿ ಅವರ ಏನಪ್ಪಾ ಅಂದ್ರೆ ಕೃಪೆಗಾಗಿ ನಾವು ಜೀವನ ತೆಗೆಯೋನು. ಆ ಮಹಾಸ್ವಾಮಿಯ ಕೃಪೆ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪೆ, ಸಮರ್ಥ ರಾಮದಾಸ್ ಮಹಾರಾಜರ ಒಂದು ಕೃಪಾ ನಮ್ಗ ನಿಮಗ ಎಲ್ಲರ ಮೇಲೆಯೂ ಆಗಲಿ. ಅಂಥ ಒಂದು ಪಾತ್ರತಾ ನಮ್ಮಲ್ಲಿ ಅವರೇ ನಿರ್ಮಾಣ ಮಾಡಿ ಕೊಡ್ಲಿ ಅಂತ ಕೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पायुष्यवावे तयाकुळा माझ्या सकळा हरीचा दासा, कल्पनेची बाधा न हो कोण काळी, ही संत मंडळी सुखी असो, अहंकाराच्या वारा न लागो रासा, माझा विष्णुदासा भाविकासी, नामा म्हणे तया असावे कल्याण, जामुकनिधान पांडुरंग, पुंडलिक वरदार विठ्ठल, पार्वती पतेश्वर महादेव, राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने, औदुंबर सदावास चिदंबर नमोस्तुते, अगड़िय आनंदवन ग्रह निवास भक्ताभिमानी, राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. श्री राम. जय चिदंबरा.